ಇವತ್ತು ಸರ್ ಏಜ್ ಎಲ್ಲ ಏನಿದೆ ನಾವು ನೋಡ್ತಾ ಇದ್ದೇವೆ 45 ವರ್ಷಕ್ಕೆ ಎಂಡ್ ಆಗ್ತಾ ಇದೆ. ನಾನು ಇನ್ನ 26 27 ವರ್ಷದವರೆಗೂ ಓದ್ಕೊಂಡು ಸೊ 30 ವರ್ಷದವರೆಗೂ ನನ್ನ ಜೀವನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಸೊ 32ನೇ ವರ್ಷಕ್ಕೆ ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಆ 7-8 ವರ್ಷ ದುಡಿಯೋಷ್ಟರಲ್ಲಿ ಆಲ್ರೆಡಿ ಅವ್ನು ಸುಸ್ತಾಗಿರ್ತಾನೆ, ಇನ್ನೊಂದು 5 ವರ್ಷ ಬದುಕೋದು. ಸೊ ಇದಕ್ಕೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕಂತ ಇದಕ್ಕೆ ನಾನು ನೇರವಾಗಿ ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪೇರೆಂಟ್ಸ್ ಗಳಿಗೆ ಅಡ್ರೆಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ನಾನು ಮತ್ತೆ ನೀವು ಎಲ್ಲ ಓದಿರ್ತಕ್ಕಂಥ ಶಿಕ್ಷಣ ಏನಿದೆ, ಸೊ ನಾವು ಓದಿರೋದು ಏನಕ್ಕೂ ಯೂಸಿಗೆ ಬಂದಿಲ್ಲ. ನಾವು ಓದದ ಮೇಲೆ ಸೊ ಕಂಪನಿಯವರು ಹೇಗೆ ಅವರಿಗೆ ಬೇಕು ಹಾಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಇದು ವಾಸ್ತವಿಕತೆ. ಕನ್ನಡಿಗರು ಅಂತ ಹೇಳ್ತಾ ಇದ್ದೀರಿ, ಬಟ್ ಅವ್ರ ಸ್ಕಿಲ್ ಎಲ್ಲಿದೆ? ನೀವು ಬರೀ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಕಳಿಸ್ಬಿಟ್ರೆ, ನಾವು 2 ವರ್ಷ 3 ವರ್ಷ ಟ್ರೈನಿಂಗ್ ಕೊಡೋದೇ ಆಗ್ಬಿಟ್ರೆ ನಾವು ಏನ್ ಮಾಡ್ಬೇಕು ನಾವಿಲ್ಲಿ? ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ವಿಶೇಷವಾದಂಥ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಗಳ ಕಾಲ ಈಗಿನ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಏನು ಕೊರತೆ ಇದೆ, ಏನು ಮಾಡಬೇಕು, ಇಲ್ಲೊಬ್ರು ಒಂದಷ್ಟು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗ್ತೀವಿ. ನೀವೆಲ್ಲರೂ ಕೂಡ, ವಿಶೇಷವಾಗಿ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು. ನನ್ನ ಜೊತೆಗೆ ತುಮಕೂರಿನ ಕೇಂಬ್ರಿಡ್ಜ್ ಕಾಲೇಜಿನ MD ಆಗಿರುವಂಥ ಪುನೀತ್ ಅವರು ಇದ್ದಾರೆ. ಇವರು ಏನು ಮಾಡ್ತಿದ್ದಾರೆ ಅಂದರೆ ನನಗೆ ಬಹಳ ಇಷ್ಟ ಆಯಿತು. ಆ ಕಾರಣಕ್ಕಾಗಿ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಏನಾಗ್ತಾ ಇದೆ, ಈಗಿನ ಎಜುಕೇಷನಲ್ಲಿ ಇರುವಂಥ ಕೊರತೆ ಏನು? ನಾವು ಯಾವುದೋ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮ ಕೈಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಿ ನಾವು ಯಾವುದೋ ಒಂದು ಕಂಪನಿ ಮುಂದೆ ನಿಂತರೆ ನಮ್ಗೆ ಯಾವುದೇ ಕಾರಣಕ್ಕೂ ಜಾಬ್ ಸಿಗಲ್ಲ. ಯಾಕೆ ಹೇಳಿ? ನಮ್ಮಲ್ಲಿ ಸ್ಕಿಲ್ ಇರಬೇಕಾಗತ್ತೆ, ಅಥವಾ ಒಂದು ಸರಿಯಾದ ರೀತಿಯಾದಂಥ ಶಿಕ್ಷಣ ಸಿಗಬೇಕಾಗತ್ತೆ. ಆಗ ಮಾತ್ರ ನಾವು ಎಜುಕೇಷನ್ ಪಡೆದುಕೊಂಡಿದ್ದಕ್ಕೆ ತಕ್ಕ ಹಾಗೆ ಉದ್ಯೋಗವನ್ನು ಪಡೆದುಕೊಳ್ಳೋಕೆ ಸಾಧ್ಯ. ಇಲ್ಲ, ನಮ್ಮ ಹತ್ರ ಸ್ಕಿಲ್ ಇಲ್ಲ, ನಾವು ಯಾವುದೋ ಒಂದು ನಾರ್ಮಲ್ ಎಜುಕೇಷನ್ ಕಾಲೇಜ್ಗೆ ಹೋದ್ವಿ ಬಂದ್ವಿ, ಏನೋ ಸಿಲೆಬಸಲ್ಲಿ ಕಲ್ತ್ಕೊಂಡು ಬಂದ್ವಿ ಅಂತಾದರೆ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ. ಈಗ ಇವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವ್ರು ಏನು ಮಾಡ್ತಾ ಇದ್ದಾರೆ, ಈ ಕೊರತೆಯನ್ನು ಯಾವ ರೀತಿ ನೀಗಿಸ್ತಾ ಇದ್ದಾರೆ ಅಂತಂದರೆ, ಇವ್ರು ಬರೀ ನಿಮಗೊಂದು ಸಾಂಪ್ರದಾಯಿಕವಾದಂಥ ಶಿಕ್ಷಣವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದರ ಬದಲಾಗಿ ಈಗಿನ ಕಾಲಕ್ಕೆ ಬೇಕಾದಂಥ ಸ್ಕಿಲ್ ಏನು ಎಲ್ಲವನ್ನು ಕೂಡ ನಿಮಗೆ ಕಲಿಸಿಕೊಡ್ತಾರೆ. ನೀವೇನಾದ್ರೂ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕಾ, ಅದಕ್ಕೂ ಇವರು ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲ, ನಾವು ಖಾಸಗಿ ಕಂಪನಿಗಳಲ್ಲಿ ಒಂದು ಸರಿಯಾದಂಥ ಜಾಬ್ ಪಡಿಬೇಕು, ಒಂದೊಳ್ಳೆ ಸಂಬಳವನ್ನು ಪಡಿಬೇಕು ಅಂತ ಅನ್ಕೊಂಡಿದ್ದೀರಾ, ಅದಕ್ಕೂ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಮೇನ್ ಕಾನ್ಸೆಪ್ಟ್ ಏನು? ನೀವು ಪಡೆಯುವಂತ ಶಿಕ್ಷಣಕ್ಕೆ ತಕ್ಕ ಹಾಗೆ ಉದ್ಯೋಗವನ್ನ ಪಡೆದುಕೊಳ್ಳಬೇಕು. ಅಂದ್ರೆ ನಮ್ಮ ಕಾಲೇಜಿಂದ ನೀವು ಓದಿ ಹೊರಗಡೆ ಹೋದ್ರಿ ಅಂತಾದ್ರೆ ನೀವು ಉದ್ಯೋಗವನ್ನ ಪಡೆಯೋದು ಗ್ಯಾರಂಟಿ ಎನ್ನುವಂತ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಏನು ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗೆ ಯಾವ ರೀತಿಯಾಗಿ ಮುಲಾಮನ್ನ ಹಚ್ಚಬೇಕು ಅನ್ನುವಂಥ ರೀತಿಯಲ್ಲಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಸೊ ಈ ಕಾರ್ಯಕ್ರಮಕ್ಕೆ ಸೊ ನಮ್ಮನ್ನ ಆಹ್ವಾನಿಸೋದಕ್ಕೆ ಸೊ ತುಂಬ ಹೃದಯದ ಸೊ ಕೃತಜ್ಞತೆಗಳು. ಸೊ ಮೊದಲನೇದಾಗಿ ಎಜುಕೇಷನ್ ಸಿಸ್ಟಮ್, ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ 14ರಿಂದ 15 ವರ್ಷದ ನನ್ನ ಜರ್ನಿ, ಸೊ ಏನು ಎಜುಕೇಷನ್ ಡೊಮೈನಲ್ಲಿ ಬಂದಿದೆ, ಇರೋದೆಲ್ಲದು ಅವಲೋಕನ ಮಾಡ್ತಾ ಹೋದಾಗ ನನಗನ್ಸಿದ್ದೇನೆಂದರೆ, ಸೊ ಮುಂಚೆ ಎಲ್ಲ ಏನು ಆಗ್ತಾ ಇತ್ತು, ಸೊ ಓದೋದೇನಿದೆಯಲ್ಲ, ಸೊ ಉದ್ಯೋಗಕ್ಕಾಗಿ ಸೊ ನಾವು ಓದ್ತಾ ಇದ್ವಿ. ಇವತ್ತಿನ ಶಿಕ್ಷಣ ಹೇಗೆ ನಮಗೆ ಬೇಕಾಗಿದೆ ಅಂದರೆ, ಸೊ ನಾವು ಆ ಪರ್ಟಿಕ್ಯುಲರ್ ಸೊ ಏನು ಉದ್ಯೋಗ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ನಮ್ಮ ಈ ಡಿಗ್ರಿ ಡೇಸಲ್ಲೇ ಆಗಬೇಕಾಗುತ್ತೆ. ಅಂದರೆ ಪದವಿಗೆ ಯಾವಾಗ ಸೇರ್ಕೋತಾರೆ, ಪಿ ಯು ಸಿ ಮುಗಿದಿದ ತಕ್ಷಣ ಏನು ಸೇರ್ಕೋತಾರೆ, ಸೊ ಆ ನಿಟ್ಟಿನಲ್ಲೇ ಆಗಬೇಕು ಅಂತ. ಯಾಕೆಂದರೆ ಇದು ಒಂದು ಜನರಲ್ ಪ್ರೋವರ್ಬ್. ಸೊ ನಾವು ಪಿ ಯು ಸಿ ಎಲ್ಲ ಓದ್ತಕ್ಕಂಥದ್ದು ಸೊ ಪ್ರೊಫೆಷನ್ ಅಂದರೆ ಲೈಕ್ ಸೊ ಏನೋ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ, ಸೊ ಅದಾದ್ಮೇಲೆ ಇರ್ತಕ್ಕಂಥ ಶಿಕ್ಷಣ ಏನಿದೆ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಇದನ್ನು ಪ್ರೊಫೆಷನಲ್ ಡಿಗ್ರಿ ಅಂತ ಕರಿತೀವಿ. ಪದವಿ ಕೋರ್ಸ್ಗಳೆಲ್ಲ ಏನಿದೆ ಇದನ್ನು ಪ್ರೊಫೆಷನಲ್ ಡಿಗ್ರಿ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಸೊ ನನಗೆ ಅನಿಸಿದ್ದು, ಸೊ ಈಗಿನ ಶಿಕ್ಷಣ ಹೇಗಿದೆ ಅಂದರೆ, ಸೊ ಅಜ್ಜ ಹಾಕಿದ ಹಾಲದ ಮರದ. ಸೊ ಅಪ್ಪ ಡಾಕ್ಟರ್ ಆಗಿದ್ರೆ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಿದ್ರೆ ಇಂಜಿನಿಯರ್ ಆಗಬೇಕು. ಇದು ಬಿಟ್ಟು ತುಂಬ ಕೋರ್ಸ್ಗಳು ಸೊ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆ. ಪ್ಲಸ್ ಇದನ್ನ ಹೊರತಾಗಿ ಕೂಡ ಮಕ್ಕಳನ್ನ ನಾವು ಹೇಗೆ ಪ್ರಿಪೇರ್ ಮಾಡಬೇಕು, ಸೊ ಸಮಾಜಕ್ಕೆ ಆ ದೊಡ್ಡ ಗುರುತರ ಜವಾಬ್ದಾರಿ ಸೊ ಎಜುಕೇಷನ್ ಸಿಸ್ಟಮ್, ಸೊ ಏನು ಕಾಲೇಜ್ಗಳಿರ್ಬೋದು, ಶಿಕ್ಷಣ ವ್ಯವಸ್ಥೆ ಏನಿದೆ ಇದ್ರ ಮೇಲಿದೆ ಅಂತಕ್ಕಂಥ. ಓಕೆ, ಇಲ್ಲಿ ನೋಡ್ತಿರುವಂಥ ತುಂಬ ಪೋಷಕರು ಅಥವಾ ವಿದ್ಯಾರ್ಥಿಗಳ ಆತಂಕ ಅದೇ. ನಾವೀಗ ಯಾವುದೋ ಒಂದು ಡಿಗ್ರಿ ಕೋರ್ಸನ್ನು ಕಂಪ್ಲೀಟ್ ಮಾಡ್ತೀವಿ ಅಂದರೆ ಎಷ್ಟೋ ದುಡ್ಡು ಖರ್ಚು ಮಾಡಿರ್ತಾರೆ, ಅಥವಾ ಇನ್ನೊಂದು ಮಗದೊಂದು, ಅಂದರೆ ಆ ಟೈಮು ಕೂಡ ಒಂದು 2 ವರ್ಷನ 3 ವರ್ಷನ ಅಂದಾಗ ಆ ಟೈಮನ್ನು ಸ್ಪೆಂಡ್ ಮಾಡಿರ್ತಾರೆ, ಹಣವನ್ನು ಖರ್ಚು ಮಾಡಿರ್ತಾರೆ, ಪೋಷಕರು ಅದರ ಹಿಂದೆ ತ್ಯಾಗ ಮಾಡಿರ್ತಾರೆ, ಎಲ್ಲವೂ ಆಗತ್ತೆ. ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ, ಕೈಗೆ ಸರ್ಟಿಫಿಕೇಟ್ ಸಿಗುತ್ತೆ, ಭಾಳ ಕನಸಲ್ಲಿರ್ತಾರೆ, ನಾನು ಯಾವುದೇ ಕಂಪ್ನಿಗೆ ಹೋಗ್ಬಿಟ್ರು ನಂಗೆ ಜಾಬ್ ಸಿಗುತ್ತೆ, ಯಾಕಂದರೆ ನನ್ನ ಹತ್ರ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ. ಬಟ್ ತುಂಬ ವಿದ್ಯಾರ್ಥಿಗಳು ಅಳಲು, ನೀವು ಕೂಡ ಗಮನಿಸಿರ್ತೀರಿ, ಅದೇ ಕ್ಷೇತ್ರದಲ್ಲಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗ್ತಿರುತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಅದೇ ಚರ್ಚೆ ಆಗ್ತಿರುತ್ತೆ. ಜಾಬ್ ಸಿಗ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಿದೆ? ಈ ಏನು ಕೊರತೆ ಆಗ್ತಿದೆ ನಮ್ಮ ಎಜುಕೇಷನಲ್ಲಿ, ಅಥವಾ ಆ ಡಿಗ್ರಿ ಆ ಟೈಮ್ನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಸರ್?
ಇದಕ್ಕೆ ನಾನು ನೇರವಾಗಿ ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪೇರೆಂಟ್ಸ್ಗಳಿಗೆ ಅಡ್ರೆಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಮತ್ತೆ ನೀವು ಎಲ್ಲ ಓದಿರ್ತಕ್ಕಂಥ ಶಿಕ್ಷಣ ಏನಿದೆ, ಸೊ ನಾವು ಓದಿರೋದು ಏನಕ್ಕೂ ಯೂಸಿಗೆ ಬಂದಿಲ್ಲ. ನಾವು ಓದಿದ ಮೇಲೆ ಸೊ ಕಂಪನಿಯವರು ಹೇಗೆ ಅವರಿಗೆ ಬೇಕೋ ಹಾಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಇದು ವಾಸ್ತವಿಕತೆ. ಇದು ನಾನು ಅಕ್ಸೆಪ್ಟ್ ಮಾಡ್ತೀನಿ, ನೀವು ಅಕ್ಸೆಪ್ಟ್ ಮಾಡ್ತೀರಾ, ಸೊ ಪೇರೆಂಟ್ಸ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲಿ ಮೇಜರ್ ಆಗಿ ಈ ಕಾನ್ಸೆಪ್ಟ್ ನಿಂತ್ಕೊಂಡು ನಾವು ಅವಲೋಕನ ಮಾಡಿದಾಗ ನನಗೆ ಅನ್ನಿಸ್ತಾ ಇರೋದೇನೆಂದ್ರೆ, ಇನ್ಸ್ಟೆಡ್ ಆಫ್ ಡಿಗ್ರಿ ಆದಮೇಲೆ ಜಾಬ್ಗೆ ಪ್ರಿಪೇರ್ ಆಗೋಕ್ಕಿಂತ, ಅಲ್ಲಿ ಕಂಪ್ನಿಲಿ ಪ್ರಿಪೇರ್ ಮಾಡೋದಕ್ಕಿಂತ, ಸೊ ಓದ್ತಕ್ಕಂಥ ಸಂದರ್ಭದಲ್ಲೇ ನಾನು ಯಾವ ಜಾಬ್ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ನಾವು ಈ ಡಿಗ್ರಿ ಡೇಸಲ್ಲೇ ಪಡ್ಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಸೊ ನಾವು ಜಾಬ್ಗಾಗಲಿ ಮತ್ತೊಂದಿಗಾಗಲಿ ಪರದಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾವತ್ತೂ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಸೊ ಪರ್ಟಿಕ್ಯುಲರ್ ಟೇಕ್ ಎನ್ ಎಕ್ಸಾಂಪಲ್ ಇಂಟೀರಿಯರ್ ಡಿಸೈನಿಂಗ್ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ಸೊ ಇವಾಗ ಎಷ್ಟೋ ಜನ ಇಂಜಿನಿಯರ್ಸು ಆಫ್ಟರ್ ಕಂಪ್ಲೀಷನ್ ಆಫ್ ದೇರ್ ಇಂಜಿನಿಯರಿಂಗ್ ಆದಮೇಲೆ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ಗೆ ಜಾಯ್ನ್ ಆಗ್ತಾರೆ. ಸೊ ಅದನ್ನ ಈ ಪದವಿ ಅಂದ್ರೆ ಲೈಕ್ ಡಿಗ್ರಿ ಡೇಸಲ್ಲಿ ಅಂದ್ರೆ ಲೈಕ್ ಯಾವಾಗ ಅವರು 12th ಆದಮೇಲೆ ಸೊ ಕೋರ್ಸ್ಗೆ ಜಾಯ್ನ್ ಆಗ್ತಾರೆ ಆವಾಗಲೇ ಅದನ್ನ ಕಲಿತಾ ಹೋಗ್ಬಿಟ್ರೆ ಸೊ ಮುಂದೆ ಅವರು ಇನ್ನೊಂದು ಕೋರ್ಸ್ಗೆ ಇನ್ನೊಂದಷ್ಟು ಟೈಮು, ಇನ್ನೊಂದಷ್ಟು ಹಣ, ಇನ್ನೊಂದಷ್ಟು ಅವರ ಎನರ್ಜಿನ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಓದಿದ ತಕ್ಷಣ ಅವ್ರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ. ಎರಡನೇದು, ಇವತ್ತು ನಾವು ಗೌರ್ಮೆಂಟ್ ಜಾಬ್ಸ್ಗಳನ್ನ ನೋಡ್ತಾ ಇದ್ದೇವೆ ಸರ್. ಎಷ್ಟೊಂದು ಜಾಬ್ಸ್ಗಳು ಸೊ ಅನೌನ್ಸ್ ಆದರೂ ಕೂಡ ಕ್ವಾಲಿಫೈಡ್ ಸೊ ಏನೋ ಆ ಪರ್ಟಿಕ್ಯುಲರ್ ಅಭ್ಯರ್ಥಿಗಳು ಸಿಗದೆ ಅವಂಗೆ ಉಳಿದು ಹೋಗ್ತಾ ಇದೆ. ಸೊ ಇದು ನಾಟ್ ಓನ್ಲಿ ಗೌರ್ಮೆಂಟ್ ಜಾಬಲ್ಲಿ ಮಾತ್ರ ಅಲ್ಲ, ಈವನ್ ಪ್ರೈವೇಟ್ ಜಾಬ್ಗಳಲ್ಲೂ ಅಷ್ಟೇ ಕ್ವಾಲಿಫೈಡ್ ಎಂಪ್ಲಾಯೀಸ್ ಮಾರ್ಕೆಟ್ಗೆ ಸಿಗ್ತಾ ಇಲ್ಲ. ಸೊ ಯಾಕೆ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆನೇ ಹಂಗಿದೆ. ನಾವು ಓದೋದು ಅಕೌಂಟ್ಸು ಅಥವಾ ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ನನಗೆ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಏನಿದೆ ಅದು ಇಲ್ಲಿ ಸಿಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಸೊ ಕೇಂಬ್ರಿಡ್ಜ್ ಕಾಲೇಜ್ ತುಮಕೂರು ಏನಿದೆ, ಸೊ ಇಲ್ಲಿ ನಾವು ಅವಲೋಕನ ಮಾಡಿ ಪರ್ಟಿಕ್ಯುಲರ್ಲಿ ಏನು ಓದ್ತಾರೆ ಅದೇ ಅವರು ಡಿಗ್ರಿ ಆದಮೇಲೆ ಸೊ ಜಾಬ್ಗೆ ಜಾಯ್ನ್ ಆಗಬೇಕು. ಈ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಸೊ ಏನೋ ವ್ಯವಸ್ಥೆನ ಕೇಂಬ್ರಿಡ್ಜ್ ಕಾಲೇಜ್ನಲ್ಲಿ ಸೊ ನಾವು ಎಸ್ಟಾಬ್ಲಿಷ್ ಓಕೆ, ನಾನು ಆ ಕೇಂಬ್ರಿಡ್ಜ್ ಕಾಲೇಜು ವಿಚಾರಕ್ಕೆ ಬರ್ತೀನಿ. ಅಂದರೆ ನೀವು ಈ ಕ್ಷೇತ್ರದಲ್ಲೇ ಸಾಕಷ್ಟು ವರ್ಷಗಳಿಂದ ಇದ್ದೀರಿ. ಏನೇನು ನಮ್ಮ ಎಜುಕೇಷನ್ ಕೊರತೆ ಆಗ್ತದೆ ಅದೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿದ್ದೀರಿ. ಅದಕ್ಕೆ ಹೇಗೆ ಮುಲಾಮು ಹಚ್ಚಬಹುದು ಅಂತ ತಿಳ್ಕೊಂಡಿದ್ದೀರಿ. ಆ ಮುಲಾಮು ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಒಂದು ಹಂತಕ್ಕೆ ಅದರಲ್ಲಿ ನೀವು ಯಶಸ್ಸನ್ನು ಈಗಾಗಲೇ ಕಂಡಿದ್ದೀರಿ. ನಾನು ಅದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಬೇಕು. ಅದಕ್ಕೂ ಮುಂಚೆ ನಾನು ಬೇರೆ ಬೇರೆ ಸಂದರ್ಭದಲ್ಲೂ ಇದನ್ನು ಪ್ರಸ್ತಾಪ ಮಾಡ್ತಾ ಇರ್ತೀನಿ. ಹಿಂದೆ ನಿಮ್ಮ ಹತ್ರನೂ ಕೂಡ ಒಮ್ಮೆ ಪ್ರಸ್ತಾಪ ಮಾಡಿದ್ದೆ ಅಂತ ಅನ್ಸುತ್ತೆ. ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತರೋದಕ್ಕೆ ಹೊರತು ಏನು, ನಮ್ಮಲ್ಲಿರುವಂಥ ಖಾಸಗಿ ಕಂಪನಿಗಳಿಗೆ 75% ಅಷ್ಟು ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ. ಆಗ ಖಾಸಗಿ ಕಂಪನಿಯವರು ನಮ್ಮ ಕನ್ನಡಿಗರೇ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು. ಖಾಸಗಿ ಕಂಪನಿಯ ಮಾಲೀಕರು ಯಾರಿದ್ದಾರೆ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲ, ಹಂಗೆ ಮಾಡಕ್ಕೆ ಹೋಗ್ಬಿಟ್ರೆ ನಮ್ಮ ಬೆಂಗಳೂರೇ ಎಡವಟ್ಟಾಗಿಬಿಡುತ್ತೆ, ಎಲ್ಲವೂ ಕೂಡ ಬಿದ್ದು ಹೋಗಿಬಿಡುತ್ತೆ. ಕಾರಣ ಕನ್ನಡಿಗರು ಅಂತ ಹೇಳ್ತಾ ಇದ್ದೀರಿ, ಬಟ್ ಅವ್ರ ಹತ್ರ ಸ್ಕಿಲ್ ಎಲ್ಲಿದೆ? ನೀವು ಬರೀ ಸರ್ಟಿಫಿಕೇಟನ್ನು ಕೊಟ್ಟು ಕಳಿಸ್ಬಿಟ್ರೆ, ನಾವು 2 ವರ್ಷ 3 ವರ್ಷ ಟ್ರೈನಿಂಗ್ ಕೊಡೋದೇ ಆಗಿಬಿಟ್ರೆ ನಾವು ಏನು ಮಾಡಬೇಕು? ನಾವಿಲ್ಲಿ ಅವ್ರ ಹತ್ರ ಸ್ಕಿಲ್ಲೇ ಇಲ್ವಲ್ಲ. ನಿಮ್ದು ಆ ರೀತಿ ಎಜುಕೇಷನ್ ಕೊಡ್ತಾ ಇದ್ದೀರಿ, ನೀವು ಹಂಗಂದ್ಬಿಟ್ಟು ನೀವು ಹಿಂಗೆ ಕಾನೂನು ತರಕ್ಕೆ ಕೊಟ್ಟರೆ ಏನು ಪ್ರಯೋಜನ ಅಂತ ಹೇಳಿ. ಒಂದು ಒಳ್ಳೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡಿದ್ರಿ ಸರ್. ಸೊ ಇಲ್ಲಿ ಜನರಲ್ ಆಗಿ ನಾವು ಅವಲೋಕನ ಮಾಡೋಣ. ಅಟ್ ದ ಟೈಮ್ ಆಫ್ ಸೊ ನಾವು ಇಂಟರ್ವ್ಯೂಗೆ ಯಾವಾಗ ಹೋಗ್ತೀವಿ, ಸೊ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ನಿಂದೆಲ್ಲ ಫಾರ್ಮ್ ಫಿಲ್ ಮಾಡು ಅಂತ ಹೇಳಿ. ಅಲ್ಲಿ ನೀನು ಕನ್ನಡಿಗನ, ತಮಿಳ್ನಾಡ, ಸೊ ಭಾರತದಲ್ಲಿ ಎಲ್ಲಿದೆಯಾ ಎಲ್ಲೂ ಕೇಳೋದಿಲ್ಲ, ಆರ್ ಯು ಇಂಡಿಯನ್? ಇಷ್ಟೇ ಮೊದಲನೇ ಕ್ವಶನ್. ಎರಡನೇದು, ನನಗೆ ಬೇಕಾಗಿರ್ತ ಕಂಪ್ನಿ ಆಸ್ ಎ ಕಂಪ್ನಿಯಾಗಿ ನಾನು ಸೊ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಏನು ಬೇಕಿದೆ ಸ್ಕಿಲ್ಸ್, ನಾನು ಪರ್ಟಿಕ್ಯುಲರ್ ನನ್ನ ಕಂಪ್ನಿ, ಇವಾಗ ಟೇಕ್ ಎನ್ ಎಕ್ಸಾಂಪಲ್, ನಂದು ಒಂದು ಫೈನಾನ್ಷಿಯಲ್ ಅನಾಲಿಸ್ಟ್ ಕಂಪ್ನಿ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾನು ತಗೋಬೇಕಾದ್ರೆ ಪರ್ಟಿಕ್ಯುಲರ್ ಎದುರುಗಡೆ ಇರ್ತಕ್ಕಂಥ ಅಭ್ಯರ್ಥಿಗೆ ಆ ಅಕೌಂಟಿಂಗ್ ಸೊ ಏನಿದೆ, ಅನಾಲಿಸಿಸ್ ಏನಿದೆ, ಸಂಪೂರ್ಣವಾದ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ಅದಿಲ್ಲ ಅಂದಾಗ ಇಲ್ಲಿ ಕನ್ನಡಿಗ ಅನ್ನೋದು ಮ್ಯಾಟ್ರ್ ಅಲ್ಲ, ಸೊ ತಮಿಳಿಗ ಅನ್ನೋದು ಮ್ಯಾಟ್ರ್ ಅಲ್ಲ, ಹಿಂದಿಯನ್ ಅನ್ನೋದು ಮ್ಯಾಟ್ರ್ ಅಲ್ಲ. ಸೊ ಅಲ್ಟಿಮೇಟ್ಲಿ ನಾವು ನೋಡಬೇಕಾಗಿರೋದು ಆ ಪರ್ಟಿಕ್ಯುಲರ್ ಸೊ ಏನು ಕ್ಯಾಂಡಿಡೇಟ್ ಏನಿದ್ದಾನೆ ಅವನು ನನ್ನ ಕಂಪನಿ ರಿಕ್ವೈರ್ಮೆಂಟ್ಸ್ಗೆ ಮ್ಯಾಚ್ ಆಗ್ತಾನೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನನಗನ್ಸಿದ್ದು ಏನಂದರೆ, ಈ ಪರ್ಟಿಕ್ಯುಲರ್ ಸೊ ಎಜುಕೇಷನ್ ಸೊ ಡೊಮೈನ್ ಏನಿದೆ, ಈ ಬಿಗಿನಿಂಗ್ ಆಫ್ ದ ಡೇಸ್ ಅಂದರೆ ಮುಂದಿನ ಅಂದರೆ ಲೈಕ್ ಮುಂಚೆ ಬರ್ತಕ್ಕಂಥ ದಿನಗಳೆಲ್ಲ ಅಂದರೆ ಲೈಕ್ ಸೊ ಕಾಲೇಜ್ ದಿನಗಳಲ್ಲೇ ಕಂಪ್ನಿಗೆ ಏನು ಬೇಕೋ ಸೊ ಅದನ್ನು ಅವಲೋಕನ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಗಳನ್ನ ಅನಾಲಿಸಿಸ್ ಮಾಡಿ ಅದನ್ನು ಎಜುಕೇಷನ್ ಡೇಸಲ್ಲಿ ಅಂದರೆ ಡಿಗ್ರಿ ಡೇಸಲ್ಲಿ ಸೊ ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ಸೊ ಇವಾಗೇನು ನಾವು ಅನ್ಎಂಪ್ಲಾಯ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದೀವಲ್ಲ, ಇದು ನಿವಾರಣೆ. ಓಕೆ ಸರ್, ನಿರುದ್ಯೋಗಕ್ಕೆ ಇನ್ನೊಂದು ಕಾರಣ ಇರ್ಬೋದಾ? ನೀವು ಈ ಕ್ಷೇತ್ರದಲ್ಲಿರೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ತುಂಬ ವಿದ್ಯಾರ್ಥಿಗಳಿಗೆ ನನಗನ್ಸೋ ಮಟ್ಟಿಗೆ ನಾನು ಬೇರೆ ಬೇರೆ ಕಡೆಗಳು ನೋಡ್ದಂಗೆ ಅಂದರೆ ಪರ್ಟಿಕ್ಯುಲರ್ ಗೋಲೇ ಇಲ್ಲ. ಈಗ ಯಾರೋ ನಾನೊಬ್ಬ ಪೇರೆಂಟ್ ಅಂದರೆ ನನಗೆ ಯಾವುದೋ ಆಸೆ ಇರುತ್ತೆ, ನನ್ನ ಮಗ ಇದಾಗಬೇಕು, ನನ್ನ ಮಗಳು ಇದಾಗಬೇಕು ಅನ್ನೋ ರೀತಿಯಲ್ಲಿ ತುಂಬ ಒತ್ತಾಯ ಮಾಡಿ ಮಕ್ಕಳನ್ನ ನಮ್ಮ ಆಸೆಯ ರೀತಿಯಲ್ಲೇ ಹೋಗೋ ಹಾಗೆ ಮಾಡಿಬಿಡ್ತೀವಿ.
ಆ ಮಕ್ಳಿಗೆ ಪಾಪ ಆಸಕ್ತಿ ಇರಲ್ಲ, ಏನೋ ಮನೇಲಿ ಕಳಿಸ್ತಾ ಇದಾರೆ ಅಂತ ಆ ಕೋರ್ಸ್ ಮಾಡೋಕೆ ಹೋಗ್ತಾರೆ. ಅದರಲ್ಲಿ ಕಂಪ್ಲೀಟಾಗಿ ತಮ್ಮಂತ ತಾವು ತೊಡಗಿಸ್ಕೊಳ್ಳಲ್ಲ. ಎಜುಕೇಷನ್ ಮುಗ್ದಾದ್ಮೇಲೆ ಕೈಗೆ ಸರ್ಟಿಫಿಕೇಟ್ ಏನೋ ಸಿಗುತ್ತೆ. ಮೊದಲೇ ಆಸಕ್ತಿ ಇಲ್ಲದೆ ಮುಗಿಸಿರ್ತಾರೆ, ಅದ್ರ ಬಗ್ಗೆ ಆಳವಾದ ಜ್ಞಾನ ಇರಲ್ಲ, ಏನೂ ಇರಲ್ಲ. ಆಮೇಲೆ ನನ್ನ ಕೆಲಸ ಕೊಡಿ ಅಂತ ಹೋದ್ರೆ ಯಾರು ಕೆಲಸ ಕೊಡ್ತಾರೆ? ಇಲ್ಲಿ ಎಡವಟ್ ಆಗ್ತಿದೆ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಮಕ್ಳಿಗೆ ಏನು ಆಸಕ್ತಿ ಇದೆ ಆ ಕಡೆಗೆ ಹೋಗ್ಬೇಕು ಅನ್ಸುತ್ತೆ, ಹೇಗೆ? 100% ಸರ್, ಒಳ್ಳೆ ಕ್ವಶನ್. ನನ್ಗನ್ಸಿದ್ದು ಏನಂದ್ರೆ ನಾವು ಹಿಂದಿಂದನೂ ಮಾತಾಡ್ಕೊಂಡು ಬರ್ತಾ ಇದೀವಿ ಸರ್. ಒಂದು ಪ್ರೋವರ್ಬ್ ಇದೆ, ಒಂದು ಗುರಿ ಇರಬೇಕು, ಒಂದು ಗುರಿ ಇರಬೇಕು, ಅದನ್ನ ಮುನ್ನಡೆಸೋದಕ್ಕೆ ಯಾರು ಗೈಡ್ ಮಾಡೋಕ್ಕೆ ಒಬ್ಬ ಗುರು ಇರಬೇಕು ಅಂತ. ಎಷ್ಟು ಅದ್ಭುತವಾದ ಮಾತು. ಸೊ ಒಂದು ಒಳ್ಳೆ ಗುರಿ ಇರ್ಬೇಕಂತೆ. ಗುರಿ ಹೇಳ್ಕೊಡೋದು ಯಾರು? ನೀವು ಪರ್ಟಿಕ್ಯುಲರ್ ಇದಾಗಬೇಕು ಅಂತ ಹೇಳ್ಕೊಡೋರು ಯಾರು? ಅದಕ್ಕೆ ಗುರು ಇರಬೇಕು ಅಂತ. ಸೊ ಇವಾಗ ಎಲ್ಲಿ ಮಕ್ಕಳು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಸೊ ಗೋಲ್ 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 ಅಂತ ಇದೆ ಮಕ್ಕಳಿಗೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡೋಣ, PU ಲೆವೆಲಲ್ಲಿ ಅವ್ರಿಗಿನ್ನ 18 ವರ್ಷ ಕಂಪ್ಲೀಟ್ ಆಗಿ ಅವಾಗಿನ್ನ ಡಿಗ್ರಿಗೆ ಬಂದಿರ್ತಾರೆ. ಎಷ್ಟು ಮಟ್ಟಿಗೆ ಜೀವನದ ಅನುಭವ ಇರುತ್ತೆ ಅಂತ ಹೇಳಿ? ಯಾವ ಅನುಭವನೂ ಇರೋದಿಲ್ಲ. ಒಂದು ಫ್ಯಾಮಿಲಿ ರನ್ ಮಾಡಲಿಕ್ಕೆ ಎಷ್ಟು ಹಣ ಬೇಕಿದೆ, ಇದು ಯಾವುದು ಅವರಿಗೆ ಗಮನದಲ್ಲಿ ಇರೋದಿಲ್ಲ. ಸೊ ಅದು ಇಲ್ದಲೇ ಇದ್ದಾಗ ಗುರಿ ಸೆಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ. ಸೊ ಈ ಪರ್ಟಿಕ್ಯುಲರ್ ಏಜ್ ಏನಿದೆ, 18 ವರ್ಷ ಆದ್ಮೇಲೆ ಇರ್ತಕ್ಕಂಥ ಏಜ್ ಏನಿದೆ, ಇಲ್ಲಿಂದ ಪರ್ಟಿಕ್ಯುಲರ್ಲಿ ಒಬ್ಬ ಗುರು ಜೊತೆಯಲ್ಲಿ ಇದ್ದ, ಜೀವನದ ಗುರಿ ತೋರಿಸ್ಲಿಕ್ಕೆ ರೆಡಿ ಇದ್ದ ಅಂದ್ರೆ ಡೆಫಿನೆಟ್ಲಿ ಮಕ್ಕಳು ಜೀವನ ಏನಿದೆ ಬಂಗಾರ ಆಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಸೊ ಟೇಕ್ ಎನ್ ಎಕ್ಸಾಂಪಲ್. ಸೊ ಬೇಸಿಕಲಿ ನಾನು ಬಂದು ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್, ಅಂದ್ರೆ ನಂದು MBA. ಬಟ್ ನಾನು ಮಾಡ್ತಾ ಇರೋದು ಸೊ ಉದ್ಯೋಗ ಏನಿದೆ, ಸೊ ನಾನು ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀನಿ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವೇ ಹೇಳಿ, ಇವಾಗ ಸ್ಕಿಲ್ ಇಂಪಾರ್ಟೆಂಟಾ, ಎಜುಕೇಶನ್ ಇಂಪಾರ್ಟೆಂಟಾ? ಅಬ್ವಿಯಸ್ಲಿ ಸ್ಕಿಲ್. ಸೊ ಕನ್ಸ್ಟ್ರಕ್ಷನ್ ಯಾವಾಗ ನಾನು ಇದನ್ನ ಯಾವಾಗಲೂ ಒತ್ತಿ ಹೇಳ್ತಾ ಇರ್ತೀನಿ, ನಮ್ಮ ಜೀವನ ರೂಪಿಸಿದ್ದೆ ಕನ್ಸ್ಟ್ರಕ್ಷನ್ ಡೊಮೈನ್. ನಾನು ಓದಿದ ಮ್ಯಾನೇಜ್ಮೆಂಟ್ ಆದರೂ, ನಾನು ಬೇಸಿಕಲಿ ಟೀಚರ್ ಆದರೂ, ನನಗೆ ಸೊ ಜೀವನ ಕಟ್ಕೊಟ್ಟಂತ ಒಂದು ಡೊಮೈನ್ ಯಾವುದಂದ್ರೆ ಅದು ಕನ್ಸ್ಟ್ರಕ್ಷನ್. 1 ವರ್ಷ ನಾನು ಏನು ಮನೆ ಕಟ್ಟಿ ನನಗೆ ಅನುಭವ ಇತ್ತು, ಒಂದು ಸ್ಕಿಲ್ನ ನಾನು ಸಂಪಾದನೆ ಮಾಡಿದ್ದೆ. ಇದರಿಂದ ಕಂಪನಿ ಸ್ಟಾರ್ಟ್ ಮಾಡಿದೆ, 1-2 ಪ್ರಾಜೆಕ್ಟ್ಗಳನ್ನ ಮಾಡಿದೆ. ಇವತ್ತು ಒಂದು ಒಳ್ಳೆ ಕಂಪ್ನಿಯಾಗಿ ಬೆಳೆದಿದೆ. ಒಂದಷ್ಟು ಜನಕ್ಕೆ ಉದ್ಯೋಗ, ಸೊ ಒಂದಷ್ಟು ಜನಕ್ಕೆ ನೆಲೆ, ಒಂದಷ್ಟು ಜನ ಜೀವನ ಕಟ್ಕೊಂಡಿದ್ದಾರೆ. ಸೊ ಅದರಲ್ಲಿ ಬಂದಂತ ದುಡ್ಡಿಂದ ಕಾಲೇಜ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. ಸೊ ಇದೆಲ್ಲ ಏನನ್ಸುತ್ತೆ ಅಂದ್ರೆ, ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಪ್ರಾಪರ್ ಗೈಡೆನ್ಸ್ ಫಾರ್ ದ ಗೋಲ್. ಸೊ ಇದು ಇಲ್ಲ ಅಂದ್ರೆ 100% ಅವರು ಸೊ ಫೇಲ್ಯೂರ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದ್ರೆ ಗುರಿ ಎರಡೂ ಇಲ್ದಲೇ ಇರ್ತಕ್ಕಂಥ ವಿದ್ಯಾರ್ಥಿ ಸೊ ಕಟ್ಟಿರೋ ಕುದುರೆ ಇದ್ದಂಗೆ ಮಾರ್ಕೆಟ್ ಅಲ್ಲಿ. ಸೊ ಎತ್ತಗಂದ್ರೆ ಅತ್ಲಾಗ ಹೋಗ್ತಾ ಇರೋದು. ಇಲ್ಲಿ ಫೈನಾನ್ಷಿಯಲ್ ಅನಲಿಸ್ಟ್ ಅಂದ್ರೆ ಅದಕ್ಕೂ ಹೋಗ್ತಾನೆ, ಇಲ್ಲಿ ಸೇಲ್ಸ್ ಅಂದ್ರೆ ಅದಕ್ಕೂ ಹೋಗ್ತಾನೆ. ಅಲ್ಟಿಮೇಟ್ಲಿ ಎಲ್ಲೂ ಸಕ್ಸೀಡ್ ಆಗಲ್ಲ. ಯಾವಾಗ ಜೀವನದಲ್ಲಿ ಎಕ್ಸ್ಪರ್ಟೈಸ್ಡ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಅಲ್ಲಿ ಆ ಮಗು ಎಕ್ಸ್ಪರ್ಟೈಸ್ಡ್ ಆಗುತ್ತೆ, ಸೊ ಅವಾಗ ಡೆಫಿನೆಟ್ಲಿ ಸೊ ಗುರಿ ಸಾಧನೆ ಮಾಡೋದು ತುಂಬಾ ಸೊ ಈಸಿ ಆಗುತ್ತೆ ಅಂತ ಹೇಳಿ. ಅದ್ರ ಆಚೆಗೆ ಇನ್ನೊಂದು ಪ್ರಶ್ನೆ, ನಾನು ನಿಮ್ಮ ಕಾಲೇಜಿಗೆ ಬಂದಾಗ ನಾನು ನೋಡಿದ್ದೇನಪ್ಪ ಅಂದರೆ, ನಾನು ಒಂದು 2 ಬಾರಿ ವಿಸಿಟ್ ಮಾಡಿದ್ದೆ. ಆಗ ನೋಡಿದಾಗ ನಿಮ್ಮ ಸ್ಟೂಡೆಂಟ್ಸಲ್ಲಿ ಒಂದು ಲವಲವಿಕೆ ಕಾಣಿಸ್ತಾ ಇತ್ತು, ಒಂದು ಖುಷಿ ಕಾಣಿಸ್ತಾ ಇತ್ತು. ತಲೆಯಲ್ಲಿ ಏನೋ ಒಂದು ಒತ್ತಡ ಹೊರೆನ ಹೊತ್ಕೊಂಡು ಓಡಾಡ್ತಿದ್ದೀವಿ ಅನ್ನೋ ರೀತಿಲಿ ಇರಲಿಲ್ಲ. ನಾನೊಂದಷ್ಟು ಜನ ಮಾತಾಡಿಸಿದಾಗ ಭಾಳ ಖುಷಿಯಾಗಿ ಲವಲವಿಕೆಯಿಂದ ಆರಾಮಾಗಿ ಮಾತಾಡ್ತಾ ಇದ್ರು ಅವರನ್ನು, ಅಷ್ಟೇ ಸುಲಭವಾಗಿ. ಅಂದರೆ ನಾವು ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ, ನಮಗೆ ಈಗಿನ ಎಜುಕೇಷನ್ ನಿಜವಾಗ್ಲೂ ಬದುಕನ್ನು ಕಲಿಸ್ಕೊಡ್ತಿದ್ಯಾ ಅಥವಾ ಬದುಕು ಮಾಡುವ ರೀತಿಯಲ್ಲಿ ನಮ್ಮ ಎಜುಕೇಷನ್ ನಮ್ಮನ್ನು ಪುಷ್ ಮಾಡ್ತಿದ್ಯಾ ಅಂತ ನನಗೆ ಅನಿಸ್ತೈತೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸನ್ನು ನೋಡಿ ನೀವು, ಯಾವುದೋ ತಲೆ ಮೇಲೆ ಹೊರೆನ ಹೊತ್ಕೊಂಡಾಗ ಓಡಾಡ್ತಿರ್ತಾರೆ, ಯಾವುದೋ ಒತ್ತಡದಲ್ಲಿರ್ತಾರೆ. ನೀವು ಎಲ್ಲೋ ಒಂದು ಅಂಗಡಿಗೆ ಹೋಗಿ ಏನೋ ಒಂದು ತೊಗೊಂಡು ಬಾ ಅಂದ್ರೆ ತೊಗೊಂಡು ಬರೋಕ್ಕೂ ಗೊತ್ತಾಗಲ್ಲ. ಬುಕ್ ಒಳಗೆ ಮುಳುಗಿ ಹೋಗಿರ್ತಾರೆ ಅಥವಾ ಇನ್ನೊಂದೇನೋ ಬಿಟ್ಟರೆ ಆ ಎಜುಕೇಷನ್ ಏನಕ್ಕೆ ಪಡಿತಿದ್ದೀವಿ ಅನ್ನೋದೇ ಗೊತ್ತಿರಲ್ಲ. ನಾವು ಅದರಿಂದ ಬದುಕನ್ನು ನಡೆಸಬೇಕು, ಹೇಗೆ ಅದ್ರ ಬಗ್ಗೆ ಯಾವ ಐಡಿಯಾನೂ ಇರಲ್ಲ. ಬಟ್ ನಿಮ್ಮಲ್ಲಿ ನೋಡಿದಾಗ ನಮಗೆ ಆ ಲವಲವಿಕೆ ಕಾಣಿಸ್ತಾ ಇತ್ತು. ನಿಮ್ಮ ಮುಂದೆ ಇಡುವಂಥ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಗೆ ಅನಿಸ್ತಿದೆ ಈಗಿನ ಎಜುಕೇಷನ್ ಬದುಕಿನ ಕಡೆಗೆ ನಮ್ಮನ್ನು ಪುಷ್ ಮಾಡ್ತಾ ಇದೆ ಅನ್ಸುತ್ತಾ, ಅಥವಾ ಏನೋ ಒಂದು ಮಾಡಬೇಕು ಎಜುಕೇಷನ್ನು, ಈ ಕೋರ್ಸ್ ಕಂಪ್ಲೀಟ್ ಮಾಡಬೇಕು, ನಾನು 98 to 99% ತೆಗಿಬೇಕು, ಆ ಕಡೆಗೆ ಹೋಗ್ತಿದ್ಯಾ ಅನಿಸ್ತಿದೆ? ಏನು ಅನಿಸ್ತಿದೆ ನಿಮಗೆ? ಸರ್, ನನಗೆ ಅನಿಸಿದ್ದು ಈ ಪರ್ಟಿಕ್ಯುಲರ್ ನೀವು ಹೇಳಿದ ಕ್ವಶನ್ಗೆ ಅನಿಸಿದ್ದು ಒಳ್ಳೆ ಕ್ವಶನ್. ಸೊ ಇಲ್ಲಿ ಪೇರೆಂಟ್ಸ್ ಒತ್ತಡ ಜಾಸ್ತಿ ಇದೆ. ಸೊ ನನಗೆ ಅನಿಸಿದ್ದು ಮಕ್ಕಳಿಗೆ ಈ ಪರ್ಟಿಕ್ಯುಲರ್ ಏಜಲ್ಲಿ ಸೊ 18 ವರ್ಷ 19 ವರ್ಷದಲ್ಲಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರೋದಿಲ್ಲ. ಪೇರೆಂಟ್ಸ್ಗಳಿಗೆ ಅಗಾಧವಾದ ಕನಸು, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸೊ ಅಕೌಂಟೆಂಟ್ ಆಗಬೇಕು, CA ಆಗಬೇಕು, ಈ ಥರದ್ದೆಲ್ಲ ಸೊ ಏನೋ ಕನಸುಗಳು ಹೊತ್ತು ಅವ್ರ ಪ್ರೆಷರ್ ಏನಿದೆ ಅದನ್ನು ಮಕ್ಕಳ ಮುಖಾಂತರ ತೀರಿಸ್ಕೊಳ್ತಕ್ಕಂಥ ಸೊ ಏನೋ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಹೇಳಿ ನನಗೆ ಏನನ್ಸುತ್ತೆ. ಸೊ ಲೈಕ್ ಮಕ್ಕಳನ್ನ ಒಂದು ಗುರಿ ತೋರಿಸಿ, ಈಸಿ ಆಗಿರ್ತಕ್ಕಂಥ ಗುರಿ. ಇವತ್ತು ಸರ್ ಏಜ್ ಎಲ್ಲ ಏನಿದೆ ನಾವು ನೋಡ್ತಾ ಇದ್ದೇವೆ, 45 ವರ್ಷಕ್ಕೆ ಎಂಡ್ ಆಗ್ತಾ ಇದೆ. ನಾನು ಇನ್ನ 26-27 ವರ್ಷದವರೆಗೂ ಓದ್ಕೊಂಡು ಸೊ 30 ವರ್ಷದವರೆಗೂ ನನ್ನ ಜೀವನನ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಸೊ 30-32ನೇ ವರ್ಷಕ್ಕೆ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ, 7-8 ವರ್ಷ ದುಡಿಯೋ ಅಷ್ಟರಲ್ಲಿ ಆಲ್ರೆಡಿ ಅವ್ನು ಸುಸ್ತಾಗಿರ್ತಾನೆ. ಇನ್ನೊಂದು 5 ವರ್ಷ ಬದುಕೋದು. ಸೊ ಇದಕ್ಕೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕಂತ ನನಗೆ ಯಾವಾಗಲೂ ಇದು ಕಾಡ್ತಾ ಇರುತ್ತೆ. ಮಕ್ಕಳನ್ನ 30 ಇಯರ್ಸ್ ಒಳಗಡೆ ಅವರ ಜೀವನನ ಸೆಟಲ್ಮೆಂಟ್ ಮಾಡಬೇಕು. ಸೊ ಲೈಫಲ್ಲಿ ಸೆಟಲ್ ಆಗಬೇಕು. ಸೊ ಒಂದಷ್ಟು ಅಕೌಂಟಲ್ಲಿ 30 ವರ್ಷ ಆಗೋದ್ರಲ್ಲಿ ಅವ್ರ ಅಕೌಂಟಲ್ಲಿ ಒಂದಷ್ಟು ಹಣ ಶೇಖರಣೆ ಆಯಿತು ಅಂದರೆ, 1-2 ಕೋಟಿವರೆಗೂ ಶೇಖರಣೆ ಆಯಿತು ಅಂದರೆ ಮುಂದಿನ ಜೀವನ ಬಂಗಾರ ಆಗುತ್ತೆ ಅಂತ ಹೇಳಿ. ಸೊ ಎಜುಕೇಷನ್ ಸೊ ವ್ಯವಸ್ಥೆ ಏನಿದೆ ಬದಲಾಗಬೇಕಿದೆ.
ಸೊ ಇದು ಬರೀ ದುಡ್ಡು ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲ, ಇದ್ರ ಜೊತೆಯಲ್ಲಿ ಮಕ್ಕಳ ಜೀವನ ರೂಪಿಸ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಮಕ್ಕಳ ಜೀವನ ರೂಪಿಸೋದ್ರ ಮುಖಾಂತರ ಪೇರೆಂಟ್ಸ್ ಜೀವನ ಬಂಗಾರ ಮಾಡ್ತಕ್ಕಂಥದ್ದು. ಸೊ ಈ ದೊಡ್ಡ ಜವಾಬ್ದಾರಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳ ಮೇಲಿದೆ. ಸೊ ಆ ನಿಟ್ಟಿನಲ್ಲಿ ಕೇಂಬ್ರಿಡ್ಜ್ ಕಾಲೇಜ್ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ. ಸೊ ಹೆಂಗೆ ಅಂತ ಅಂದಾಗ ಇವಾಗ ಜಾಬ್ ಅಂತ ನೀವು ಯಾವಾಗಲೂ ಇದನ್ನು ಕೇಳ್ತಾ ಇರ್ತೀನಿ, ಕೇಳಿದಾಗೆಲ್ಲ ನನಗೆ ಖುಷಿ ಆಗ್ತಾ ಇರೋದು, ಸರ್ ಹೆಂಗೆ ಮಕ್ಕಳನ್ನ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಿ ಅವ್ರ ಜೀವನಕ್ಕೆ ಅಂತ ಹೇಳಿ. ಸರ್ ಇಲ್ಲಿ ಮಕ್ಕಳಿಗೆ ವಿ ಹ್ಯಾವ್ ಟು ಕ್ರಿಯೇಟ್ ಇಂಟ್ರೆಸ್ಟ್. ಸೊ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ಗಳೇನಿದೆಯಲ್ಲ ಅದರಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರೋಸೆಸ್ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಇದೆ. ಸೊ ಹೆಂಗೆ ಸರ್ ಅಂದರೆ ಒಂದೊಂದು ಸೆಮಿಸ್ಟ್ರಲ್ಲಿ ಒಂದೊಂದು ಆಡ್ ಆನ್ ಪ್ರೋಗ್ರಾಮ್ಸ್ಗಳನ್ನ ಜೊತೆಗೆ ಹಾಕಿದ್ದೇವೆ. ಮೊದಲನೇ ವರ್ಷ ಫಸ್ಟ್ ಸೆಮಿಸ್ಟರ್ ತೊಗೊಂಡಾಗ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತೇವೆ. ನಿಮಗೆ ಗೊತ್ತಿದೆ, ಏನೋ ಒಂದು ಹಾಕ್ತೀವಿ, ಆ್ಯಡ್ ರನ್ ಆಗುತ್ತೆ, ಏನೋ ಕ್ರಿಯೇಟಿವ್ ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಅಲ್ವಾ, ಏನೋ ಒಂದು ಗಣಪತಿ ಮಣ್ಣು ತಗೋತಾ ಇದ್ವಿ, ಗಣಪತಿ ಮಾಡ್ತಾ ಇದ್ವಿ, ಖುಷಿ ಆಗ್ತಾ ಇತ್ತು ಕ್ರಿಯೇಟಿವ್ ವೇಲಿ. ಸೊ ಇಲ್ಲೂ ಅಷ್ಟೇ ಫಸ್ಟ್ ಸೆಮಿಸ್ಟರ್ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತಾ ಇದೀವಿ. ಸೊ ಅದು ಹೆಂಗೆ ಅಂದರೆ ಲೈಕ್ ಅವ್ರಿಗೆ ಏನೋ ಪ್ರಾಂಪ್ಟ್ಗಳನ್ನ ಕೊಡ್ತೀವಿ, ಟೈಪ್ ಮಾಡ್ತೀವಿ, ಆ್ಯಡ್ ಪುಷ್ ಆಗುತ್ತೆ, ಅವ್ರ ಮೊಬೈಲಲ್ಲಿ ಆ್ಯಡ್ ಬಂದಾಗ ಖುಷಿ ಆಗುತ್ತೆ, ಏನೋ ಕಲಿತೆ ನಾನು ಅಂತ. ಎರಡನೇ ಸೆಮಿಸ್ಟರ್ಗೆ ಬಂದಾಗ ಇಂಟೀರಿಯರ್ ಡಿಸೈನಿಂಗ್ ಹೇಳ್ಕೊಡ್ತಾ ಇದ್ದೇವೆ. ಮೂರನೇ ಸೆಮಿಸ್ಟರ್ಗೆ ಬಂದಾಗ ವೆಬ್ ಡಿಸೈನಿಂಗ್ ಹೇಳ್ಕೊಡ್ತಾ ಇದ್ದೇವೆ. ನಾಲ್ಕನೇ ಸೆಮಿಸ್ಟ್ರಲ್ಲಿ ಇವರಿಗೆ ಫಾರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಈ ವರ್ಷದಿಂದ ಇಂಟ್ರೊಡ್ಯೂಸ್ ಆಗಿರೋದು, ಅವ್ರಿಗೆ ಬೇಕಾಗಿರೋದು ಈ ಗೌರ್ಮೆಂಟ್ ಜಾಬ್ ಏನು ಕಾಲ್ ಫಾರ್ ಆಗ್ತಾ ಇದೆ ಅದಕ್ಕೆ ಕ್ಯಾಟಗರಿ ಬಿ ಮತ್ತು ಸಿ ಕ್ಯಾಟಗರಿಲಿ ಏನು ಜಾಬ್ಸ್ಗಳಿದೆ ಅದಕ್ಕೆ ಕೋಚಿಂಗ್ ಇಲ್ಲೇ ಮಾಡ್ತಾ ಇದ್ದೇವೆ. ಅಂದರೆ ಇದ್ರ ಜೊತೆಯಲ್ಲಿ 5ನೇ ಸೆಮಿಸ್ಟ್ರಲ್ಲಿ ಅವ್ರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು, ಅಂದರೆ ದುಡ್ಡು ಹಾಕದಲ್ಲೇ ಮಾಡ್ತಕ್ಕಂಥ ಬಿಸ್ನೆಸ್ಗಳದ್ದು 5 ಬಿಸ್ನೆಸ್ಗಳದ್ದು ಹ್ಯಾಂಡ್ಸ್ ಆನ್ ದ ಟ್ರೈನಿಂಗ್ ಮಾಡ್ತಾ ಇದ್ದೇವೆ. 6ನೇ ಸೆಮಿಸ್ಟ್ರಲ್ಲಿ ಇದನ್ನೆಲ್ಲ ಕನ್ಕ್ಲೂಡ್ ಮಾಡಿ ಅವ್ರಿಗೆ ಇಂಟರ್ವ್ಯೂ ಪ್ರೋಸೆಸ್ಗೆ ರೆಡಿ ಮಾಡ್ತಾ ಇದ್ದೇವೆ. ಅಂದರೆ ಒಂದೊಂದು ಸೆಮಿಸ್ಟ್ರು ಕೂಡ ಅವ್ರಿಗೆ ಏನೋ ಹೊಸದನ್ನು ಕಲ್ತಕ್ಕಂಥ ಉತ್ಸಾಹ, ಪ್ಲಸ್ ಇದ್ರ ಜೊತೆಯಲ್ಲಿ ಜೀವನ ಕಟ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗ್ತಾ ಇರ್ತಕ್ಕಂಥ ಒಂದು ಎನರ್ಜಿ ಅವರಲ್ಲಿ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಇದೆಲ್ಲ ಅಂದ್ರೆ ನೀವು ಹೇಳ್ತಾ ಇದ್ರಿ, ವೆಬ್ ಡಿಸೈನಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಅಥವಾ ಈ ಗೌರ್ಮೆಂಟ್ ಜಾಬ್ಗಳಿಗೆ ಏನು ತಯಾರಿ ಬೇಕು, ಈಗ ಬೇಕಾಗಿದ್ದು ಅಂದ್ರೆ ಈಗ ಯಾವುದು ಅನವಶ್ಯಕ ಅಂತ ಅನಿಸ್ತಾ ಇಲ್ಲ ಇದರಲ್ಲಿ. ಈಗ ಯಾವ್ದು ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಅದನ್ನ ನೀವು ಕಲ್ಸ್ಕೊಡ್ತಾ ಇದ್ದೀರಿ. ಜೊತೆಯಲ್ಲಿ ಏನಂದ್ರೆ ಕೇಂಬ್ರಿಡ್ಜ್ ಕಾಲೇಜ್ ಅಂದ್ರೆ ಏನಂದ್ರೆ ನೀವು ಕೇಂಬ್ರಿಡ್ಜ್ ಕಾಲೇಜ್ ಒಳಗಡೆ ಬಂದ್ರೆ ಜಾಬ್ 100% ಅಂತ. ಇಟ್ ಮೇ ಬಿ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಪ್ರೈವೇಟ್ ಜಾಬ್ ಆಗಿರ್ಬೋದು, ಅಥವಾ ಇವೆರಡನ್ನೂ ಹೊರತಾಗಿ ಯೋಚನೆ ಮಾಡಿದ್ರೆ 100 ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಡೊಮೈನ್ಗಳೇನಿದೆ, ಬಿಸ್ನೆಸ್ ಎಂಟರ್ಪ್ರಿನರ್ಶಿಪ್ ಏನಿದೆ ಅದ್ರ ಬಗ್ಗೆ, ಉದ್ಯೋಗದ ಬಗ್ಗೆ, ದುಡ್ಡು ಹಾಕ್ತಲೇ ಮಾಡ್ತಕ್ಕಂಥ ಉದ್ಯೋಗದ ಬಗ್ಗೆ ಸಂಪೂರ್ಣವಾದ 5 ಬಿಸ್ನೆಸ್ಗಳದ್ದು ಹ್ಯಾಂಡ್ಸ್ ಆನ್ ದ ಟ್ರೈನಿಂಗ್ ಆಗುತ್ತೆ. ಅವ್ರಿಗೂ ಖುಷಿ ಅನ್ಸುತ್ತೆ. ಪ್ಲಸ್ ಇದೆಲ್ಲದೂ ಹೊರತಾಗಿ ಅಣ್ಣ ತಮ್ಮ ಇದ್ರೂ ನಮಗೆ ಫೈನಾನ್ಷಿಯಲ್ಸ್ ಮ್ಯಾಟರ್ಸ್ ಅಲ್ಲಿ ಹೆಲ್ಪ್ ಮಾಡೋದಿಲ್ಲ. ಕಾಲೇಜ್ ಇನ್ ಕೇಸ್ ಇದನ್ನೆಲ್ಲ ಕಲ್ತ್ಕೊಂಡು ಅವರು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದಾಗ ಅವ್ರಿಗೆ ಸಬ್ಸಿಡಿ ಲೋನ್ಸ್ಗಳೆಲ್ಲ ಏನಿದೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆಗಳು ಇದೆಲ್ಲ ಏನಿದೆ, ಇದನ್ನೆಲ್ಲ ಅವ್ರಿಗೆ ಜೊತೆಲಿ ನಿಂತ್ಕೊಂಡು ಮಾಡಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕೇಂಬ್ರಿಡ್ಜ್ ಕಾಲೇಜ್ ಮಾಡುತ್ತೆ. ಇದು ಕರ್ನಾಟಕದಲ್ಲಿ ಮೊದಲನೇ ಪ್ರಯೋಗ ಅಂತ ಹೇಳ್ಬೋದು. ಸ್ವಲ್ಪ ವಿಸ್ತೃತವಾಗಿ ನಾವು ಮಾತಾಡ್ತಾ ಹೋಗೋಣ, ಒಂದಷ್ಟು ಪೋಷಕರಿಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ. ಅಂದರೆ ಯಾವ್ಯಾವ ಡಿಗ್ರಿ ಕೋರ್ಸ್ಗಳಿದೆ ನಿಮ್ಮಲ್ಲಿ, ಆ ಪ್ರೋಸೆಸ್ ಹೇಗಿರುತ್ತೆ ಅಂತ. ಅಂದರೆ ಈಗ ನಿಮ್ಮಲ್ಲಿ ಜಾಯಿನ್ ಆಗೋದ್ರಿಂದ ಹಿಡಿದು ಕೊನೆಗೆ ಆತ ಯಾವುದೋ ಒಂದು ಕಂಪನಿಯಲ್ಲೋ ಅಥವಾ ಗೌರ್ಮೆಂಟ್ ಜಾಬ್ ಪಡೆಯುವವರೆಗೆ ಆ ಪ್ರೋಸೆಸ್ ಯಾವ್ಯಾವ ಕೋರ್ಸ್ಗಳಿದೆ, ಅದು ಹೇಗೆ ಏನು ಅಂತ. ಸರ್ ಇದು ನಮ್ಮಲ್ಲಿ ಇವಾಗ 2 ಕೋರ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿದೆ. ಒಂದು BCom ಅಲಾಂಗ್ ವಿತ್ ಆಲ್ ದೀಸ್ ಸರ್ಟಿಫಿಕೇಶನ್ಸ್, ಅದ್ರ ಜೊತೆಯಲ್ಲಿ 6 ಸರ್ಟಿಫಿಕೇಶನ್ಸ್ ಪ್ರೋಗ್ರಾಮ್. ಎರಡನೇದು ಸೈನ್ಸ್ ಇಂದ ಬಂದಿರೋರಿಗೆ BSc ಜೊತೆಯಲ್ಲಿ ಈ 6 ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ಪ್ರತಿ ಸೆಮಿಸ್ಟರ್ ಒಂದೊಂದು ಆಡ್ ಆನ್ ಪ್ರೋಗ್ರಾಮ್ಸ್ಗಳು ಕಾಲೇಜಲ್ಲಿ ಆಫರ್ ಆಗುತ್ತೆ. ಇದ್ರದ್ದು ಬ್ಯೂಟಿನೇ ಅಷ್ಟು, ಅಂದರೆ ಲೈಕ್ ಅವ್ರಿಗೆ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಏನೋ ಬಿಸ್ನೆಸ್ಗಳನ್ನ ಹೇಳ್ಕೊಡ್ತೇವೆ. ಎರಡನೇದು ಗೌರ್ಮೆಂಟ್ ಜಾಬ್ಗೆ ಹೋಗ್ತಾರೆ ಅಂದರೆ ಕ್ಯಾಟಗರಿ ಬಿ ಮತ್ತು ಸಿ ನಲ್ಲಿ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಜಾಬ್ಸ್ಗಳದ್ದು ಕೋಚಿಂಗ್ ಏನಿದೆ ವೀಕೆಂಡ್ಸ್ ಅಲ್ಲಿ ಕಾಲೇಜಲ್ಲೇ ಮಾಡ್ತೇವೆ. ಪ್ಲಸ್ ಇಲ್ಲ ನಾನು ಓನಾಗಿ ಬಿಸ್ನೆಸ್ ಮಾಡ್ತೀನಿ, ನಾನು ಏನಾದ್ರು ಮನೇಲೇ ಕೂತ್ಕೊಂಡು ಅರ್ನಿಂಗ್ ಮಾಡ್ಬೇಕಂದ್ರೆ ವೆಬ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಪ್ಲಸ್ ಇದ್ರ ಜೊತೆ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ಗಳೇನಿದೆ ಅವ್ರ ಜೀವನಕ್ಕೆ ಜೊತೆಯಲ್ಲಿ ನಿಂತ್ಕೊಳ್ಳೋದು ಅಲ್ಲದೆ ಅವ್ರ ತಂದೆ ತಾಯಿ ಜೀವನ ಬಂಗಾರ ಮಾಡುತ್ತೆ ಅನ್ನೋದ್ರಲ್ಲಿ 2 ಮಾತು ಇಲ್ಲ. ಓಕೆ, ನನಗೆ ಫಸ್ಟ್ ಟೈಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ವೆಬ್ ಡಿಸೈನಿಂಗ್ ಏನಾದ್ರು ಕಲ್ತ್ಕೊಂಡೆ ಅಂತಂದ್ರೆ ನಾನು ಕಾಲೇಜ್ ಡೇಸಲ್ಲಿ ನಾನು ಅರ್ನ್ ಮಾಡೋಕೆ ಶುರು ಮಾಡ್ಕೋತೀನಿ. 100% ಅದ್ರಲ್ಲಿ 2 ಮಾತೇ ಇಲ್ಲ. ಇವಾಗ ನಮ್ಮ ಕಾಲೇಜಲ್ಲಿ ಅದೇ ತಾನೇ ಆಗ್ತಾ ಇರುತ್ತೆ. ಎಲ್ಲ ಮಕ್ಕಳು ಯಾರು ಡಿಗ್ರಿ ಓದ್ತಾ ಇದ್ದಾರೆ ಅವರು ವೆಬ್ ಡಿಸೈನಿಂಗ್ ಎಲ್ಲ ಏನಿದೆ, ಇವತ್ತು ಒಂದು ವೆಬ್ಸೈಟ್ ಮಾಡಿದ್ರೆ 10,000 ರಿಂದ 15,000 ರೂಪಾಯಿ ಇದೆ. ತಿಂಗಳಿಗೆ 1-2 ಮಾಡ್ಕೊಂಡ್ರು ಸಾಕು, ಅವ್ರ ಫೀಸ್ ಅವರೇ ಕಟ್ಕೊಳ್ತಾರೆ. ಪ್ಲಸ್ ಪೇರೆಂಟ್ಸ್ಗೂ ಕೂಡ ಅವರು ಏನು ಆದಾಯ ಬಂದಿರುತ್ತೆ ಅದರಲ್ಲಿ ಅದಕ್ಕೆ ಶೇರ್ ಮಾಡ್ತಾರೆ. ಇದು ಒಂದು ಮ್ಯಾಜಿಕ್ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಇದು ಆಡ್ ಆನ್ ಆಗಿ. ನಾನು ಒಂದು ಗೋಲ್ ಸೆಟ್ ಮಾಡ್ಕೊಂಡು ನಿಮ್ಮ ಕಾಲೇಜಿಗೆ ಬರ್ತೀನಿ. ಈಗ ನಾನೀಗ BCom ಅಥವಾ BSc ಯಾವುದೊಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆದರೆ ನನ್ನ ತಲೆಯಲ್ಲಿರೋದು ನಾನು ಗೌರ್ಮೆಂಟ್ ಜಾಬ್ ಪಡಿಲೇಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಅದಕ್ಕೆ ಹೇಗೆ ತಯಾರಿ ಮಾಡ್ತೀರಿ? ಬರೀ ಗೌರ್ಮೆಂಟ್ ಜಾಬೇ ಅಂತ ಆದ್ರೆ ಸರ್ ಇವಾಗ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೇವೆ ಸಾವಿರಾರು ಗೌರ್ಮೆಂಟ್ ಜಾಬ್ಗಳು, ಉದ್ಯೋಗಗಳು ಅನೌನ್ಸ್ ಆಗ್ತಾನೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ವೀಕೆಂಡ್ಸ್ ಅಲ್ಲಿ ನಾವು ಅಂದ್ರೆ ಲೈಕ್ ಶನಿವಾರ ಭಾನುವಾರ ಏನಿದೆ ಅವ್ರಿಗೆ ಗೌರ್ಮೆಂಟ್ ಜಾಬ್ಗೆ ಪರ್ಟಿಕ್ಯುಲರ್ಲಿ ಕೋಚಿಂಗ್ ಸೆಕೆಂಡ್ ಇಯರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅಂದ್ರೆ ಮೊದಲನೇ ವರ್ಷ ಅಲ್ಲ, 2ನೇ ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಒಂದು ಒಳ್ಳೆ ಜಾಬ್ ಸಿಗ್ಬೇಕು ಅಂದ್ರೆ
ಡಿಗ್ರಿ ಆಗಿದ್ರೆ ಒಂದು ಒಳ್ಳೆ ಕ್ಯಾಟಗರಿ ಬಿ ಜಾಬ್ ಗೌರ್ಮೆಂಟಲ್ಲಿ ಸಿಗುತ್ತೆ ಅಂತ ಹೇಳಿ ಸೊ ಅದನ್ನ ಸ್ಟಾರ್ಟ್ ಮಾಡ್ತೇವೆ. ಇದ್ರ ಜೊತೆಯಲ್ಲಿ ಫಸ್ಟ್ ಇಯರಲ್ಲಿ ಅವ್ರಿಗೆ ಸೊ 12th ಪಾಸ್ ಆದಮೇಲೆ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಜಾಬ್ಗಳಿಗೆ ಸೊ ಟ್ರೈನಿಂಗ್ನ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಎಷ್ಟೋ ಜನ ನಾನು ಅವೆಲ್ಲ ಹೇಳ್ತಾ ಇದ್ದೆ, ಸರಿಯಾದ ಕ್ಯಾಂಡಿಡೇಟ್ಗಳು ಸಿಗದೆ ಸೊ ಜಾಬ್ಗಳು ಹಂಗೆ ಉಳ್ಕೊಂಡಿದ್ದು ಉಂಟು. ಸೊ ಆ ನಿಟ್ಟಿನಲ್ಲಿ ಸೊ ಅಪಿಯರೆನ್ಸ್ ಸೊ ಸಾಧನೆಯ ಮೊದಲನೇ ಮೆಟ್ಲೆ ಪ್ರಯತ್ನ. ಸೊ ಆ ಪ್ರಯತ್ನಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಸೆಸ್ ಸೊ ಮೊದಲನೇ ವರ್ಷದಿಂದನೇ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಸ್ಟಾರ್ಟ್ ಆಗುತ್ತೆ ಗೌರ್ಮೆಂಟ್ ಜಾಬ್ಗೆ. ಸೊ ಡೇ ಫಸ್ಟಿಂದನೇ ಅವ್ರಿಗೆ ಸೊ ಕ್ಯಾಟಗರಿ ಬಿ ಮತ್ತು ಸಿ ಇರ್ತಕ್ಕಂಥ ಎಲ್ಲ ಉದ್ಯೋಗಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೊ ಇದರಲ್ಲೇ ಆಗುತ್ತೆ. ಪ್ಲಸ್ ಇದ್ರ ಜೊತೆಯಲ್ಲಿ ಫೈನಲ್ ಇಯರಲ್ಲಿ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಕೋಚಿಂಗ್ ಮಾಡಿಸ್ತೇವೆ. ಸರ್ ಓವರಾಲ್ ಆಗಿ ಹೇಳ್ಬೇಕಂದ್ರೆ ನೀವು ಕೇಂಬ್ರಿಡ್ಜ್ ಕಾಲೇಜ್ಗೆ ಏನಾದರೂ ಜಾಯ್ನ್ ಆದರೆ ಪ್ಲೇಸ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗ ಸೊ ಮುಗ್ದಿದ ತಕ್ಷಣ ಸೊ ಜಾಬಲ್ಲಿ ಇರ್ತಾನೆ ಅಂತಕ್ಕಂಥದ್ದು. ಪ್ಲೇಸ್ಮೆಂಟ್ ಯಾವುದೋ ಒಂದು, ಇಟ್ ಮೇ ಬಿ ಪ್ರೈವೇಟ್ ಇರ್ಬೋದು, ಇಲ್ಲ ಗೌರ್ಮೆಂಟ್ ಇರ್ಬೋದು, ಇಲ್ಲ ಸ್ವ ಉದ್ಯೋಗದಲ್ಲಿ ಇರ್ಬೋದು. ಸೊ ಇದನ್ನ ಮಾಡಿಕೊಂಡು ಕೂಡ ಸೊ ಮನೇಲಿ ಕೂತ್ಕೊಂಡು ಪಾರ್ಟ್ ಟೈಮಲ್ಲಿ ಅವರು ವೆಬ್ ಡಿಸೈನಿಂಗ್ ಮಾಡ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಮಾಡ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಮಾಡ್ಬೋದು. ಅಂದರೆ ಜಾಬ್ ಪ್ಲಸ್ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕರಿತೀವಿ. ಅದ್ರದ್ದು ಅಡ್ವಾಂಟೇಜ್ ನಿಮಗೆ ಕೇಂಬ್ರಿಡ್ಜ್ ಕಾಲೇಜಲ್ಲಿ. ಅಂದರೆ ಉದ್ಯೋಗ ಮಾಡಿಕೊಂಡು ಉದ್ಯೋಗದಲ್ಲಿ ಒಂದು ಆದಾಯ ಬರ್ತಾ ಇರುತ್ತೆ, ಪ್ಲಸ್ ಅಡಿಷನಲ್ ಸೋರ್ಸ್ ಅಂದರೆ ಇನ್ನೊಂದು ಸೋರ್ಸ್ ಮುಖಾಂತರ ವೆಬ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಇದ್ರ ಮುಖಾಂತರ ಕೂಡ ಆದಾಯ ಸೊ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಸೊ ಅದು ಒಂದು ಸಿಸ್ಟಮ್ ಸೊ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಮಕ್ಕಳಿಗೆ ಫೀಡ್ ಮಾಡ್ತಾ ಹೋಗ್ತಾ ಇದೆ. ಅಂದ್ರೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಈ ಬಿ.ಕಾಮ್ ಮಾಡಿದೆ ಅಂತಂದ್ರೆ ತುಂಬ ಜನ ಕ್ಲಾರಿಟಿನೇ ಇರ್ತಿರ್ಲಿಲ್ಲ ಬಿಡಿ. ಈಗ ನಾನು ಬಿ.ಕಾಮ್ ಮಾಡಿದೆ, ಬಿ.ಕಾಮ್ ಮಾಡಿದ್ಮೇಲೆ ನನಗೂ ಕ್ಲಾರಿಟಿ ಇರಲಿಲ್ಲ, ಏನು ನೆಕ್ಸ್ಟ್ ಏನು, ಆಮೇಲೆ ಜರ್ನಲಿಸಮ್ ಆ ಥರ ಎಲ್ಲ ಆಯಿತು. ಅಂದರೆ ಮುಂಚೆ ಹೆಂಗಿತ್ತು ಅಂದರೆ ಈ ಬಿ.ಕಾಮ್ ಮಾಡಿದ್ರೆ ಬರೀ ಅದಕ್ಕೆ ಸಂಬಂಧಪಟ್ಟಿದ್ರಲ್ಲಿ ಮಾತ್ರ ಹೋಗಬೇಕು ಅನ್ನೋ ರೀತಿಲಿ ಇತ್ತು. ಬಟ್ ನಿಮ್ಮಿಂದ ಒಂದು ಪ್ಲಸ್ ಏನಪ್ಪ ಅಂದರೆ ನಾನು ಬಿ.ಕಾಮ್ ಮಾಡಿದ್ರು ಕೂಡ ಈ ಕಡೆ ವೆಬ್ ಡಿಸೈನಿಂಗ್ ಕಲ್ತ್ಕೊಂಡಿರ್ತೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡಿರ್ತೀನಿ, ಮತ್ತು ಬೇರೆ ಬೇರೆ AI ಸೇರಿದಂತೆ ಬೇರೆ ಬೇರೆ ಸ್ಕಿಲ್ಗಳನ್ನು ಕೂಡ ಹೇಳ್ಕೊಡ್ತಿದ್ದೀರಿ. ಅಂದರೆ ಬರೀ ನಾನು ಇಲ್ಲೇ ಹೋಗಬೇಕು ಅಂತಿಲ್ಲ, ನಾನು ಡಿಗ್ರಿ ಮಾಡಿದ ತಕ್ಷಣ ನನ್ನ ದುಡಿಮೆಗೆ ಬೇರೆ ಬೇರೆ ಅವಕಾಶಗಳು ನಂಗೆ ಅದ್ರ ಹುಡ್ಕೊಳ್ಬೋದು. ಈಗ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಈ ಕಾಲಘಟ್ಟಕ್ಕೆ ಹಾಗಾದ್ರೆ ಇದು ಅನಿವಾರ್ಯ, ಈಗ ಬೇಕಾಗಿದ್ದು ಹಾಗಾದರೆ ಇದೇ ಎಜುಕೇಷನ್ ಅಂತ ಹೇಳ್ತೀನಿ. ಎರಡು ಮಾತೇ ಇಲ್ಲ ಸರ್. ಸೊ ಯಾಕೆ ಅಂದರೆ ನಾವೆಲ್ಲ ಓದಿರೋ ಎಜುಕೇಷನ್ ನಿಮಗೆ ಗೊತ್ತಿದೆ ಸರ್, ನಾವು ಓದಿದ್ದೊಂದು ಮಾಡ್ತಾ ಇರೋದೊಂದು ಈ ಥರದ್ದಿದೆ. ಸೊ ಕೇಂಬ್ರಿಡ್ಜ್ ಕಾಲೇಜ್ ಸ್ಲೋಗನ್ನೇ ಎಜುಕೇಷನ್ ವಿತ್ ದ ಕ್ಲಾರಿಟಿ ಅಂತ. ಎಜುಕೇಷನ್ ವಿತ್ ದ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ. ಸೊ ಅವ್ರು ಏನು ಓದ್ತಾ ಇದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂದರೆ ಲೈಕ್ ಅವ್ರು ಏನು ಆಗಬೇಕಿದೆ ಅದನ್ನೇ ಇಲ್ಲಿ ಓದ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಇಂಟೀರಿಯರ್ ಡಿಸೈನರ್ ಡಿಸೈನಿಂಗು ಹೇಳ್ಕೊಡ್ತಾ ಇದ್ದೀವಿ, ವೆಬ್ ಡೆವಲಪರ್ ಆಗಬೇಕು, ವೆಬ್ ಡಿಸೈನಿಂಗ್ ಹೇಳ್ಕೊಡ್ತಾ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೋತೀಯ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸೊ ಇದನ್ನೆಲ್ಲ ಕಲಿತು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಪ್ಲಸ್ ಇಲ್ಲ ನಾನು ಗೌರ್ಮೆಂಟ್ ಜಾಬ್ ಹೋಗ್ಬೇಕು, ಗೌರ್ಮೆಂಟ್ ಜಾಬ್ ಕೋಚಿಂಗ್ ಇದೆ. ಸೊ ಇಲ್ಲ ನಾನು ಪ್ರೈವೇಟ್ ಜಾಬ್ ಹೋಗ್ತೀನಿ, ಫೈನಲ್ ಇಯರಲ್ಲಿ ಇಂಟರ್ವ್ಯೂ ಸ್ಕಿಲ್ಸ್ಗಳನ್ನ ಹೇಳ್ಕೊಡ್ತಾರೆ. ಸೊ ಓವರಾಲ್ ಆಗಿ ಹೇಳೋದಾದ್ರೆ ಏನು ಬೇಕಿದೆ ಮಕ್ಕಳು, ಸೊ ಏನು ಆಗಬೇಕಿದೆ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಜುಕೇಷನ್ ಬರೀ ಕೇಂಬ್ರಿಡ್ಜ್ ಕಾಲೇಜ್ ಅಲ್ಲೇ ಇದು ಒಂದೇ ಅಲ್ಲ ಸರ್, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಮಾಡಬೇಕಾಗಿರೋದು ಇದೆ. ಮಾರ್ಕೆಟ್ಗೆ ಏನು ಬೇಕಿದೆ, ಮಾರ್ಕೆಟಲ್ಲಿ ಯಾವ ಜಾಬ್ಗೆ ಜಾಸ್ತಿ ಆಪರ್ಚುನಿಟೀಸ್ ಇದೆ, ಆ ಎಜುಕೇಷನ್ನ ನಾವು ಅವಲೋಕನ ಮಾಡಿ ಮಕ್ಕಳಿಗೆ ಫೀಡ್ ಮಾಡಬೇಕಾಗಿದೆ. ಇದು ನಮ್ಮ ಗುರುತರ ಜವಾಬ್ದಾರಿ, ಬರೀ ಜವಾಬ್ದಾರಿ, ಗುರುತರ ಜವಾಬ್ದಾರಿ ಇದು. ಸೊ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾ ಇರೋದು ಇಷ್ಟೇ. ಸೊ ಏನು ಯೂನಿವರ್ಸಿಟಿಯಿಂದ ಸಿಲೆಬಸ್ ಬರ್ತಾ ಇದೆ ಅದನ್ನು 100% ಸಿಲೆಬಸ್ ಕಂಪ್ಲೀಷನ್, 100 ಮಾರ್ಕ್ಸ್, 100% ರಿಸಲ್ಟ್. ಲಾಸ್ಟಲ್ಲಿ ನೋಡಿದಾಗ 4,000 ರಿಂದ 5,000 ಸ್ಯಾಲ್ರಿಗೆ ಹೋಗ್ತಾ ಇರ್ತಕ್ಕಂಥ ನಿದರ್ಶನಗಳು ತುಂಬ ಇದೆ ಸರ್. 50% ಆಫ್ ಏನು ಅಂಡರ್ ಗ್ರಾಜ್ಯುಯೇಟ್ಸ್ ಏನಿದ್ದಾರೆ ಲಾಗ್ ವಿತ್ ಸೇಲ್ಸಲ್ಲಿ ಅಥವಾ ಯಾವುದೋ ಒಂದು ಶಾಪಲ್ಲಿ ಸೊ ಸೇಲ್ಸ್ ಮ್ಯಾನ್ ಏನಕ್ಕಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಾನು ಹೇಳೋದೇನೆಂದರೆ, ಸೊ ನೀವು 28 ವರ್ಷದಲ್ಲಿ ನಿಮ್ಮ ಜೀವನ ಸೆಟಲ್ ಮಾಡ್ಕೋಬೇಕಂದ್ರೆ ಅಕೌಂಟಲ್ಲಿ, ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ 2 ಕೋಟಿ ಆದಾಯ ಅಂದರೆ ಲೈಕ್ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೋಬೇಕಂದ್ರೆ ಒಂದು ಗುರಿ ಇರ್ತಕ್ಕಂಥ ಮತ್ತು ಕ್ಲಾರಿಟಿ ಇರ್ತಕ್ಕಂಥ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ಅದ್ರ ಜೊತೆಯಲ್ಲಿ ಆ ಗುರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಗುರು ವೆರಿ ಇಂಪಾರ್ಟೆಂಟ್. ಆ ಗುರು ಸ್ಥಾನದಲ್ಲಿ ಕೇಂಬ್ರಿಡ್ಜ್ ಕಾಲೇಜ್ ನಿಂತ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡು. ಓಕೆ, ನೀವು ಇದೆಲ್ಲ ಹೇಳ್ತಿದ್ದಾಗ ನನಗೆ ನೆನಪಾಗೋ ಇನ್ನೊಂದು ಮಾತಂದರೆ, ನಾವು ಬರೀ ನಮ್ಮಲ್ಲಿ ಯುವ ಜನತೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ರೆ ಪ್ರಯೋಜನ ಇಲ್ಲ. ಆ ಯುವ ಜನತೆಯಿಂದ ಎಷ್ಟು ಪ್ರಯೋಜನ ಆಗುತ್ತೆ ದೇಶದ ಅಭಿವೃದ್ಧಿಗೆ ಅನ್ನೋ ರೀತಿಯಲ್ಲಿ. ಅಂದರೆ ಏನಾಗ್ತಿದೆ ಅಂದರೆ ಈ ಹಂತದವರೆಗೆ ಏನಾಗ್ತಿದೆ ಅಂದರೆ ನಮ್ಮಲ್ಲಿ ಹೌದು ತುಂಬ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಅಥವಾ ಒಂದು ಯಂಗ್ ಜನ್ರೇಷನ್ ಅನ್ನೋದಿದೆ. ಬಟ್ ಆ ಯಂಗ್ ಜನ್ರೇಷನಿಂದ ಏನಾದರೂ ಪ್ರಯೋಜನ ಆಗಬೇಕಲ್ಲ. ತುಂಬ ಜನಕ್ಕೆ ನಾವು ಯಾಕೆ ಎಜುಕೇಷನ್ ಮಾಡಿದ್ದೀವಿ ಅನ್ನೋ ಕ್ಲಾರಿಟಿ ಇಲ್ಲ. ತುಂಬ ಜನ ಎಜುಕೇಷನ್ ಮುಗಿಸಿದ್ದಾರೆ, ಆದರೆ ಬೇಕಾದಂಥ ಸ್ಕಿಲ್ ಇಲ್ಲ, ಉದ್ಯೋಗ ಬೇಕಾದಂಥ ಸ್ಕಿಲ್ ಇಲ್ಲ. ಸುಮ್ಮನೆ ಯಾವುದೊಂದು ಸರ್ಟಿಫಿಕೇಟ್ ಇಟ್ಕೊಂಡು 2-3 ವರ್ಷ ಅಲ್ದಾಡ್ತಿರ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಗೌರ್ಮೆಂಟ್ ಒಂದು ಯೋಜನೆ ಬಂತಲ್ಲ, ಯುವ ನಿಧಿ ಅನ್ನೋ ಯೋಜನೆ, ನಿರುದ್ಯೋಗಿಗಳಿಗೆ ಇಂತಿಷ್ಟು ಅಮೌಂಟ್ ಕೊಡ್ತೀವಿ ಅಂತ. ಅಂದರೆ ಅಲ್ಲಿವರೆಗೆ ಬಂದುಬಿಟ್ಟಿದ್ದೀವಿ. ಆದರೆ ನೀವೇನು ಹೇಳ್ತಾ ಇರೋದು ಈಗಿನ ಯುವ ಜನತೆಯಿಂದ ಪ್ರಯೋಜನ ಆಗುವ ರೀತಿಯಲ್ಲಿ ನಾವೇನಾದರೂ ಮಾಡಬೇಕು ಅಂತೇಳಿ ಆ ಕೆಲಸಕ್ಕೆ ನೀವು ಕೈ ಹಾಕ್ತಿದ್ದೀರಿ. ಒಂದೇ ಸರ್. ಸೊ ಇಡೀ ಪ್ರಪಂಚದಲ್ಲಿ ನಾವು ನೋಡಿದಾಗ ಹೆಚ್ಚಿನ ಯುವ ಪೀಳಿಗೆ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಆ್ಯಂಡ್ ಸೊ ಎಲ್ಲರಿಗೂ ಆಸೆ ಇದೆ ನಾನು ಏನಾದ್ರು ದೇಶಕ್ಕೆ ಏನಾದರೂ ಮಾಡಬೇಕಂತ. ಸೊ ಮಹಾತ್ಮ ಗಾಂಧಿ ಅವ್ರದ್ದು ಒಂದು ಮಾತು ಅಂದರೆ,
ದೇಶ ಅಂದರೆ ಲೈಕ್ ಪ್ರಪಂಚಕ್ಕೆ ಏನಾದರೂ ನೀನು ಒಳ್ಳೇದು ಮಾಡಬೇಕು ಅಂದ್ರೆ ಅದು ನಿನ್ನಿಂದನೇ ಸ್ಟಾರ್ಟ್ ಆಗಲಿ ಅಂತ. ಸೊ ಇದು ಈ ಪ್ರೋಸೆಸ್ ಏನಿದೆ ಅದ್ರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ. ಈಗ ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು, ನಾನು ಒಂದಷ್ಟು ದಾನ ಮಾಡಬೇಕು. ನನ್ನ ಹತ್ರ ದುಡ್ಡು ಇಲ್ಲ ಅಂದರೆ ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ? ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಎಜುಕೇಷನ್ ತೊಗೊಂಡು, ಯಾವ ಥರ ಎಜುಕೇಷನ್, ಸ್ಕಿಲ್ ಬೇಸ್ಡ್ ಎಜುಕೇಷನ್ನ, ಸೊ ಒಂದು 30 ವರ್ಷದೊಳಗಡೆ ನನ್ನ ಲೈಫ್ ಸೆಟಲ್ ಆಗತ್ತೆ ಇದರಿಂದ, ಸೊ ಅಂತ ಆ ಥರದ ಗುರಿ ಇಟ್ಟುಕೊಂಡು, ಸೊ ಆ ಥರದ್ದು ಒಂದು ಒಳ್ಳೆ ಎಜುಕೇಷನ್ ತಗೊಂಡಿದ್ದೆ ಆದರೆ ಸರ್ ವಿತಿನ್ 5 years ಆಫ್ ಸ್ಪ್ಯಾನಲ್ಲಿ ಸೊ ದೇಶದ ಸೊ ಏನೋ ಅಭಿವೃದ್ಧಿ ಪಥ ಏನಿದೆ ಅದರಲ್ಲಿ ಚೇಂಜ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇಲ್ಲಿ ಒಂದೇ ನಾನು ಯಾವಾಗಲೂ ಇದನ್ನು ಹೇಳ್ತಾ ಇದ್ದೇನೆ, ಪ್ರಾಪರ್ ಗೈಡೆನ್ಸ್ ಇಲ್ಲ. ಸೊ ಯಾವ ಕೋರ್ಸ್ ತಗೋಬೇಕನ್ನೋದು ಗೊತ್ತಿಲ್ಲ, ಯಾವ ಕೋರ್ಸ್ ತಗೊಂಡ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಸಿಂಪಲ್ ಎಕ್ಸಾಂಪಲ್ ಸರ್, ಸೊ ನನಗೆ ಯಾರೋ ಕೇಳ್ತಾ ಇದ್ದಾರೆ, ಸರ್ ಯಾವಾಗಲೂ ಹೇಳ್ತಾ ಇದ್ದೀರಾ 28 ವರ್ಷಕ್ಕೆ ಸೊ 2 ಕೋಟಿ ನಾವು ಜೀವನ ದುಡಿದ್ರು 2 ಕೋಟಿ ಮಾಡಿಕ್ಕೆ ಸಾಧ್ಯ ನನಗೂ ಅದೇ ಪ್ರಶ್ನೆ ಇದೆ, ಹೆಂಗೆ ಅಂತ ಕೇಳಿದ್ರು. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಸರ್ ಸೊ ನಾನು ಈ ಕನ್ಸ್ಟ್ರಕ್ಷನ್ ಡೊಮೈನ್ನ ಚೂಸ್ ಮಾಡಿದೆ. ಸೊ ನನಗೆ ಯಾವಾಗ ಬಿಸ್ನೆಸ್ ಲಾಸ್ ಆಯಿತು ಐ ಚೂಸನ್, ನಂದು ಬಿಗ್ ಸ್ಟೋರಿ ಅದು. ಸೊ ಕನ್ಸ್ಟ್ರಕ್ಷನ್ ಡೊಮೈನ್ನ ಚೂಸ್ ಮಾಡಿದ್ವಿ. ವರ್ಷಕ್ಕೆ ನಾನು ಒಂದು 10-15 ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಒಂದು ಆ್ಯಾವ್ರೇಜ್ ಒಂದು ಸೊ 6 lakhs ಬರುತ್ತೆ ಅಂತ. ಎಷ್ಟಾಯಿತು 20 ಪ್ರಾಜೆಕ್ಟ್ಗೆ? ಸೊ ಅರೌಂಡ್ 1 crore 20 lakhs ಆಯಿತು. ಸರ್ 2 ವರ್ಷಕ್ಕೆ 2 ಕೋಟಿ 40 ಲಕ್ಷ ಆಯಿತು. ಆ ಸ್ಕಿಲ್ ಕಲ್ತ ಕಾರಣಕ್ಕೆ ನಾನು ಹೇಳ್ತಾ ಇರೋದು 28 ವರ್ಷಕ್ಕೆ. 22 ವರ್ಷಕ್ಕೆ ನೀನು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು 6 ವರ್ಷ ಸಿನ್ಸಿಯರಾಗಿ ವರ್ಕ್ ಮಾಡಿದ್ದೆ ಆದರೆ ಅಕೌಂಟಲ್ಲಿ 2 ಕೋಟಿ ಇರುತ್ತೆ. ಸರ್ ತಿಂಗ್ಳಿಗೆ 1 ಲಕ್ಷ ಸರ್. ಎಷ್ಟು ದಿನ ನೀವು ತಿಂಗ್ಳಿಗೆ 1 ಲಕ್ಷ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ? 1 ತಿಂಗಳು, 2 ತಿಂಗಳು, 3 ತಿಂಗಳಾದ್ಮೇಲೆ ಆ ದುಡ್ಡು ಸೇವಿಂಗ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರದ ಮ್ಯಾಜಿಕ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಿದೆ. ಸೊ ಇಂಟೀರಿಯರ್ ಡಿಸೈನಿಂಗ್, ಸೊ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಸೊ ಇಂಟೀರಿಯರ್ ಡಿಸೈನ್ ಮಾಡ್ದ ಅಂತ ಹೇಳಿ ಇವತ್ತು 4 ರಿಂದ 5 ಲಕ್ಷ ಇದೆ ಸರ್. ವರ್ಷದಲ್ಲಿ ಅವ್ನು ಬರೀ ಸೊ ಏನೋ ಒಂದು 10 ಪ್ರಾಜೆಕ್ಟ್ ಸಿಕ್ತು ಅಂತ ಇಟ್ಕೊಳ್ಳೋಣ. ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಮಾಡಿಕೊಂಡು ನಾವು ಹೇಳ್ಕೊಡ್ತಕ್ಕಂಥ ಡಿಜಿಟಲ್ ಮಾರ್ಕೆಟಿಂಗ್ ಪ್ರೋಸೆಸ್ ಎಲ್ಲ ಮಾಡ್ಕೊಂಡು ಎಷ್ಟಾಯಿತು? 4 ಲಕ್ಷ ಅಂದರೆ ಒಂದು 40 ಲಕ್ಷ ಆಯಿತು ಸರ್. ಸಿಂಪಲ್ ಕ್ಯಾಲ್ಕುಲೇಷನ್, 4 ವರ್ಷಕ್ಕೆ ಅವ್ನು 4 ರಿಂದ 5 ವರ್ಷಕ್ಕೆ ಅವ್ನು ಟಾರ್ಗೆಟ್ ರೀಚ್ ಆಗೋದ, ಇನ್ನೂ 1 ವರ್ಷ ಉಳಿಯುತ್ತೆ, 2 ಕೋಟಿ ಆರಾಮಾಗಿ ಬರುತ್ತೆ. ಬೇಡ ಸರ್. ಸೊ ಸಿಂಪಲ್ ಇನ್ನೊಂದಷ್ಟು ಬಿಸ್ನೆಸ್ಗಳು ಅಬ್ರಾಡ್ ಎಜುಕೇಷನ್ ಕನ್ಸಲ್ಟೆನ್ಸಿಂದ ಒಂದು ಪರ್ ಕ್ಯಾಂಡಿಡೇಟ್ ಏನಿಲ್ಲ ಅಂದರೆ ಒಂದು 50-60 ಸಾವಿರ ರೂಪಾಯಿ ಸೊ ಸಿಗುತ್ತೆ. ವರ್ಷದಲ್ಲಿ ಒಂದು 100 ಕ್ಯಾಂಡಿಡೇಟ್ ಅಡ್ಮಿಷನ್ ಅಬ್ರಾಡ್ ಎಜುಕೇಷನ್ ಕನ್ಸಲ್ಟೆನ್ಸಿ. ಸರ್ ಈ ಥರದ್ದು ನಂಬರ್ ಆಫ್ ಬಿಸ್ನೆಸ್ದು ಟ್ರೈನಿಂಗ್ ಸೊ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಆಗುತ್ತೆ. ಸರ್ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೆ ಈ ಥರದ ಮ್ಯಾಜಿಕ್ಗಳನ್ನ ಸೊ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಒಂದು 30 ವರ್ಷ ಟೆನ್ಯೂರ್ ಏಜ್ ಏನಿದೆ ಅಷ್ಟೊಳಗಡೆ ಮಕ್ಕಳ ಜೀವನ ಸೆಟಲ್ ಆಗಬೇಕಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಡೇ ಫಸ್ಟಿಂದನೂ ಇದೆ. ಸೊ ಯಾವಾಗ ಕೋರ್ಸ್ನಲ್ಲಿ ತಾಕತ್ತಿರುತ್ತೆ ಸೊ ಅವಾಗ ಅಡ್ಮಿಷನ್ಸ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ. 350 ಸ್ಟಾರ್ಟ್ ಆದಂಥ ಮೊದಲನೇ ವರ್ಷನೇ 350 ಅಡ್ಮಿಷನಿಂದ ಸ್ಟಾರ್ಟ್ ಆದಂಥ ಒಂದು ಸಂಸ್ಥೆ ಇವತ್ತು 800 ಅಡ್ಮಿಷನ್ಗೆ ಬಂದು ನಿಂತಿದೆ. ಸೊ ಯಾಕೆ ಅಂದರೆ ಕೋರ್ಸಲ್ಲಿ ತಾಕತ್ತಿದೆ. ಸೊ ಜೀವನ ಕಟ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಸೊ ಒಂದು ಪ್ರಾಸೆಸ್ ಸೊ ಕೇಂಬ್ರಿಡ್ಜ್ ಕಾಲೇಜಲ್ಲಿ ತುಮಕೂರು ಏನಿದೆ ಸೊ ಮಾಡ್ತಾ ಹೋಗ್ತಾ ಇದೆ. ಖುಷಿ ಇದೆ ಆ ವಿಚಾರದಲ್ಲಿ. ಕಾರ್ಯಕ್ರಮಕ್ಕೆ ಬಂದಿದ್ದೆ, ಆಗ ನಿಮ್ಮ ಸಂಸ್ಥೆ ನೋಡೋದು ನನಗೂ ಖುಷಿ ಆಗ್ತಿತ್ತು. ನಿಮ್ಮ ಸ್ಟೂಡೆಂಟ್ಸ್ ಮಾತನಾಡೋದು ಅಥವಾ ಅಲ್ಲಿ ಬಂದಂಥ ಅತಿಥಿಗಳು ನಿಮ್ಮ ಕಾಲೇಜ್ ಬಗ್ಗೆ ಮಾತನಾಡಿದೆಲ್ಲ ಖುಷಿ ಆಗ್ತಾ ಇತ್ತು. ಹಾಗೆ ನೀವು ಹೇಳಿದಾಗ ನನಗೆ ಇನ್ನೊಂದು ಅನಿಸಿದ್ದೇನಪ್ಪ ಅಂದರೆ, ನಾವು ಒಂಥರ ಕಣ್ಣಿಗೆ 2 ಪಟ್ಟಿ ಕಟ್ಕೊಂಡು ಬಿಟ್ಟಿದ್ದೀವಿ ಆ ಕಡೆ ಈ ಕಡೆ. ಆ ಪಟ್ಟಿ ತೆಗೆದು ನಾವು ಆ ಕಡೆ ಯೋಚನೆ ಮಾಡಬೇಕು. ಅಂದರೆ ನೀವು ಆರಂಭದಲ್ಲೇ ಹೇಳ್ತಾ ಇದ್ರು, ತುಂಬ ಜನ ಇದರಿಂದ ಆಚೆಗೆ ಬರ್ತಾ ಇಲ್ಲ. ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ನಮ್ಮ ಮಕ್ಕಳು ಟೀಚರ್ ಆಗಬೇಕು. ಅದರ ಆಚೆಗೆ ಉದ್ಯೋಗ ಅವಕಾಶಗಳು ಬೇಕಾದಷ್ಟು ಇದೆ. ನಾವು ಕಣ್ ತೆರೆದು ನೋಡಬೇಕು. ಈ ಫಾರ್ ಎಕ್ಸಾಂಪಲ್ ನಾನೇ ಡಾಕ್ಟರ್ ಇಂಜಿನಿಯರ್ ಬದಲು ಏನೋ ಯೂಟ್ಯೂಬ್ ಮಾಡಬೇಕಾದ್ರ ಮೂಲಕ ಬದುಕನ್ನು ಕಟ್ಕೊಂಡ್ವಿ. ಹಂಗೆ ಎಷ್ಟು ಜನ ಇಂಜಿನಿಯರ್ಸ್ ಇವತ್ತು ಎದೆ ಮುಟ್ಕೊಂಡು ಹೇಳಿ ಸರ್ ನಾನು ಸೊ ತಿಂಗಳಿಗೆ 1 ಲಕ್ಷ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ನನ್ನಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರು ಸೊ ಓದ್ತಕ್ಕಂಥ ಸಂದರ್ಭದಲ್ಲ 20 ರಿಂದ 25 ಸಾವಿರ ದುಡಿತಕ್ಕಂಥ ಶಕ್ತಿ ಸೊ ನಮ್ಮಲ್ಲಿ ಇರ್ತಕ್ಕಂಥ ಕೋರ್ಸ್ಗಳು ಕೊಡ್ತಾ ಇದೆ. ಸೊ ಪ್ಲಸ್ ಇದ್ರ ಜೊತೆಯಲ್ಲಿ ಅವರ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಜೀವನ ಕಟ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ಇಟ್ ಮೇ ಬಿ ಸೊ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇರ್ಬೋದು, ಬಿಸ್ನೆಸ್ ಗೈಡೆನ್ಸ್ ಇರ್ಬೋದು. ಸೊ ಅದ್ರ ಜೊತೆಯಲ್ಲಿ ಅವ್ರಿಗೆ ಪ್ರತಿಯೊಂದು ಸೊ ಹಂತದಲ್ಲಿ ಅವ್ರ ಜೊತೆಯಾಗಿ ನಿಂತ್ಕೊಂಡು ಒಬ್ಬ ಅಣ್ಣನ ಸ್ಥಾನದಲ್ಲಿ ಸೊ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಸೊ ಕೇಂಬ್ರಿಡ್ಜ್ ಕಾಲೇಜ್ ಕರ್ನಾಟಕದಲ್ಲಿ ಮೊದಲನೇ ಪ್ರಯೋಗ ಅಂತ ಅನ್ಸುತ್ತೆ. ಸೊ ಇದು ಒಂದು ಹೊಸ ಪ್ರಯೋಗ ಕರ್ನಾಟಕ. ಅಲ್ಲ, ನನಗೆ ಗೊತ್ತಿರುವಾಗ ಒಂದು ಹೊಸ ಪ್ರಯೋಗನೇ ಇದು. ಹೊಸ ಪ್ರಯೋಗ, ಬೇಕಾದಂಥ ಪ್ರಯೋಗ, ಅದ್ಭುತವಾದಂಥ ಪ್ರಯೋಗ. ಇದಕ್ಕೆ ದೊಡ್ಡ ಯಶಸ್ಸು ಸಿಗಲೇಬೇಕು. ಅದರ ಆಚೆಗೆ ಇನ್ನೊಂದು ಪ್ರಶ್ನೆ ಅಂದರೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ. ಅಂದರೆ ನಾವು ಯಾವುದೋ ಒಂದು ಕೋರ್ಸನ್ನು ಮುಗಿಸ್ಕೊಂಡು ಹೋಗ್ತೀವಿ, ಯಾವುದೋ ಒಂದು ಸಂಸ್ಥೆಯಲ್ಲಿ ಇಂಟರ್ವ್ಯೂನ ಫೇಸ್ ಮಾಡಬೇಕು ಅಂದರೆ ನಾವು ಅದಕ್ಕೂ ರೆಡಿ ಇರಲ್ಲ. ಒಂದು ಹಿಂಜರಿಕೆ, ಒಂಥರ ಭಯ, ಅಲ್ಲಿ ಏನಾದರೂ ಕೇಳಿದಾಗ ನಮಗೆ 4 ಮಾತಾಡೋಕ್ಕೂ ಬರಲ್ಲ. ಇಲ್ಲಿ ನೋಡಿದ್ರೆ ನಾನು 98-99% ತೆಗೆದುಕೊಂಡಿರ್ತೀನಿ, ನನ್ನ ಹತ್ರ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಆದರೆ ಒಂದು ಇಂಟರ್ವ್ಯೂ ಅಂದಾಗ ಫೇಸ್ ಮಾಡೋಕ್ಕೂ ಸಾಧ್ಯ ಆಗಲ್ಲ. ನೀವು ಹೇಳ್ತಾ ಇದ್ರಿ ನಾವು ಅದಕ್ಕೆ ರೆಡಿ ಮಾಡಿ ಕಳಿಸ್ತೀವಿ ಅಂತ ಹೇಳಿ, ಆ ಪ್ರೋಸೆಸ್. ಸೊ ಸಿಂಪಲ್ ಆಗಿ ಇದನ್ನು ಮಾತಾಡೋಣ ಸರ್. ಯಾಕೆ ಸೊ ಇಂಟರ್ವ್ಯೂನಲ್ಲಿ ಅವ್ರಿಗೆ ಭಯ ಆಗುತ್ತೆ ಅಂತ. ಇವಾಗ ಒಂದು ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡೋಣ. ನಾನು ಸೈಕಲ್ ತುಳಿಬೇಕಾದ್ರೆ ಬಿಗಿನಿಂಗಲ್ಲಿ ನಾನು ಸೈಕಲ್ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಚೆ
ನಾನು ಸೈಕಲ್ ಕಣ್ಮುಂದೆ ಬಂದ ತಕ್ಷಣ ಹತ್ಕೊಂಡು ತುಳ್ಕೊಂಡು ಹೋಗ್ಲಿಲ್ಲ ಸರ್. ಭಯ ಇತ್ತು ನನಗೆ. ಸೈಕಲ್ ತುಳಿ ಅಂದಿದ ತಕ್ಷಣ ನನಗಾಗಲ್ಲ ಅಂತಿದ್ದೆ ಮೊದಲು. ಸೊ ಹಾಫ್ ಪೆಡಲ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಕೂತ್ಕೊಂಡ್ವಿ, ಕಾನ್ಫಿಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ನಾನು ಬೀಳಲ್ಲ ಅಂತ ಹೇಳಿ. ಸೊ ಇಂಟರ್ವ್ಯೂ ಇಸ್ ಆಲ್ಸೋ ಸೇಮ್ ಪ್ರೋಸೆಸ್. ಯಾವಾಗ ನಾವು ಮುಂಚೆನೇ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿರ್ತೀವಿ, ಇಂಟರ್ವ್ಯೂಯಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿರ್ತೀವಿ, ಏನಂಗಂದ್ರೆ ಅಂದರೆ ನಾನು ಯಾವ ಜಾಬ್ಗೆ ಹೋಗ್ತಾ ಇದ್ದೀನಿ ಅದ್ರ ನಾಲೆಡ್ಜ್ ನನಗೆ ಮುಂಚೆನೇ ಇದ್ಬಿಟ್ರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಸೊ ಈ ನಮ್ಮ ವ್ಯವಸ್ಥೆಯಲ್ಲಿ ನಾವು ಇವಾಗ ಹೇಳ್ಕೊಡ್ತಾ ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, ವೆಬ್ ಡಿಸೈನಿಂಗ್ ಇರ್ಬೋದು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್, ಪರಿಪೂರ್ಣವಾದ ನಾಲೆಡ್ಜ್ ಇರುತ್ತೆ. ಯಾವಾಗ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಇಂಟರ್ವ್ಯೂ ಪ್ರೊಸೆಸಲ್ಲಿ ಸೊ ಅವ್ರಿಗೆ ಯಾವುದೇ ಭಯ ಆಗಲಿ ಹಿಂಜರಿಕೆ ಆಗಲಿ ಆಗಲ್ಲ ಅಂತ ಹೇಳಿ. ಪ್ಲಸ್ ಆ ಪರ್ಸನಾಲಿಟಿ ಆಟಿಟ್ಯೂಡ್ ಬರೋದೇ ಕಾನ್ಫಿಡೆನ್ಸಿಂದ. ಇವತ್ತು ನಾವಿಲ್ಲಿ ಕೂತಿದ್ದೀವಿ, ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅಂದರೆ ಆ ಪ್ರಾಡಕ್ಟ್ ಅಥವಾ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಕೋರ್ಸ್ಗಳ ಬಗ್ಗೆ ಅಷ್ಟು ಡೆಪ್ತ್ ನಾಲೆಡ್ಜ್ ಇದೆ. ಪ್ಲಸ್ ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಏನು ಆಫರ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಇದನ್ನು ಮುಕ್ತವಾಗಿ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲ ಅಂದಿದ್ರೆ ಸೊ ಗೊತ್ತಲ್ಲ ಸರ್, ಸೊ ಏನು ಹೇಳ್ತಾ ಇದ್ದೀವಿ ಆಮೇಲೆ ಏನು ಮಾತಾಡಿದೆ ಒಂದಕ್ಕೊಂದಕ್ಕೆ ಸಂಬಂಧನೇ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಸೊ ಯಾವುದೇ ಒಂದು ವಿಚಾರದಲ್ಲಿ ಕಾನ್ಫಿಡೆನ್ಸ್ ಇದ್ದಾಗ 100% ಇಂಟರ್ವ್ಯೂ ಫೇಸ್ ಮಾಡೋದು ವೆರಿ ಈಸಿ. ಈ ಇಂಟರ್ವ್ಯೂಗೆ ಬೇಕಾಗಿರ್ತಕ್ಕಂಥ ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದು ಫೈನಲ್ ಇಯರಲ್ಲಿ ಇನ್ ಡೆಪ್ತಲ್ಲಿ 1 ವರ್ಷ ಅವ್ರಿಗೆ ಟ್ರೈನ್ ಮಾಡಿರ್ತೀವಿ. ಸೊ ಅವ್ರು ಏನು ಕ್ವಶನ್ಗಳನ್ನ ಕೇಳ್ತಾರೆ ಅವ್ರು ಇಲ್ಲೇನೆ ಸೊ ವೆಸ್ಟಿಬ್ಯೂಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದರೆ ಮಕ್ಕಳನ್ನ ಇಂಟರ್ವ್ಯೂಗೆ ಕಳಿಸ್ಬೇಕಾದ್ರೆ ಇಂಟರ್ವ್ಯೂಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅದನ್ನು ಇಲ್ಲೇ ಪ್ರಿಪೇರ್ ಮಾಡಿ ನಾವು ಇಂಟರ್ವ್ಯೂ ಸೆಟಪ್ನ ಹಾಕಿ ಅದರಲ್ಲಿ ಡಿಪ್ ಮಾಡಿ ಕಳ್ಸೋದ್ರಿಂದ 100% ಇಂಟರ್ವ್ಯೂನಲ್ಲಿ. ನಾನು ಅರ್ಥ ಮಾಡ್ಕೊಂಡಿದ್ದನ್ನ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಜನರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ. ನಿಮ್ಮ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ಈ ಉದ್ಯೋಗ ಪಡೆಯೋದಕ್ಕೋಸ್ಕರವೇ ನೀವೊಂದು ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರಮುಖವಾಗಿ ನಿಮ್ಮಲ್ಲಿ BCom ಮತ್ತು BSc 2 ಕೋರ್ಸ್ಗಳಿದ್ದಾವೆ. BCom ಮತ್ತು BSc ಜೊತೆಗೆ ಪ್ರತಿ ಸೆಮಿಸ್ಟರ್ನಲ್ಲೂ ಕೂಡ ಸ್ಕಿಲ್ ಬೇಸ್ಡ್ ಒಂದಷ್ಟು ಇದನ್ನು ಆ್ಯಡ್ ಆನ್ ಮಾಡ್ತಾ ಹೋಗ್ತೀರಿ. ನೀವು ವೆಬ್ ಡಿಸೈನಿಂಗ್ ಕಳಿಸ್ತೀರಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಕಳಿಸ್ತೀರಿ, ಇನ್ನು ಬೇರೆ ಬೇರೆ ಕೋರ್ಸ್ಗಳನ್ನು ಕೂಡ ಕಲಿಸ್ತಾ ಹೋಗ್ತೀರಿ. ಜೊತೆಗೆ ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ರೆಡಿ ಮಾಡಿ ಕಳಿಸ್ತೀರಿ. ಅಂತಿಮವಾಗಿ ಉದ್ಯೋಗವನ್ನು ಪಡೆಯೋದಕ್ಕೆ ಏನು ಬೇಕು ಎಲ್ಲವನ್ನೂ ಕೂಡ ಪ್ರಿಪೇರ್ ಮಾಡಿ ಕಳಿಸ್ತೀರಿ. ಈಗ ಹೊಸದಾಗಿ ಆ್ಯಡ್ ಆನ್ ಆಗ್ತಾ ಇರೋದು ನಿಮ್ಮಲ್ಲಿ ಗೌರ್ಮೆಂಟ್ ಜಾಬ್ಗೂ ಕೂಡ ನೀವು ತಯಾರಿಯನ್ನು ಮಾಡಿ ಕಳಿಸ್ತಾ ಇದ್ದೀರಿ ಅಂತ. ಓಕೆ, ನಾನು ಕೊನೆ ಹಂತಕ್ಕೆ ಬರ್ತೀನಿ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಫೀಸ್ ಬಗ್ಗೆ ಆಗಲೂ ಕೂಡ ಹೇಳಿದ್ರಿ, ಬಟ್ ಇನ್ನೊಂಚೂರು ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ನಾನು ಕೇಳ್ತಾ ಇದ್ದೀನಿ. ನಾನೇ ಅಂತ ಅಂದ್ಕೊಳ್ಳೋಣ, ನಾನೊಬ್ಬ ಮಧ್ಯಮ ವರ್ಗದ ವ್ಯಕ್ತಿ, ಮಿಡಲ್ ಕ್ಲಾಸ್. ನನ್ನ ಮಗನನ್ನು ನಿಮ್ಮ ಕಾಲೇಜಿಗೆ ಸೇರಿಸಬೇಕು ಅಂತ ನನಗೆ ಆಸೆ ಇದೆ. ಗೌರ್ಮೆಂಟ್ ಜಾಬ್ಗೋ ಅಥವಾ ಸ್ಕಿಲ್ ಕಲೀಲಿ ಅನ್ನೋ ಅಂತ ಆಸೆ ಇದೆ. ನಾನು ಆರಾಮಾಗಿ ಕಳಿಸ್ಬೋದಾ? ನಾನು ಒಂದು ಸಣ್ಣ ಉದ್ಯೋಗದಲ್ಲಿದ್ದೀನಿ, ನಾನು ಅಥವಾ ಒಂದು ಕೃಷಿ ಮಾಡ್ತಾ ಇದ್ದೀನಿ, ಕಳಿಸ್ಬೋದಾ ನಾನು? ಸರ್ ಇದೊಂದು ನಮಗೆ ಯಾವಾಗಲೂ ಇದು ಹೆಮ್ಮೆ ಇದೆ. ಅಂದರೆ ಲೈಕ್ ನಾವು ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಮೆಂಟ್ ಇದನ್ನು ನಾವು ಮಾಡಿದ್ದೇ ಬಡ ಮತ್ತು ಮಧ್ಯಮ ವರ್ಗದ ಗ್ರಾಮೀಣ ಪ್ರತಿಭೆಗಳಿಗೆ ಸೊ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಫೀಸ್ಗೆ ಅಂತ ಬಂದಾಗ ನಾವು ಡಿಗ್ರಿ ಏನಿದೆ ಅಲಾಂಗ್ ವಿತ್ ಈ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ಗಳು 6 ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ ಒಂದೊಂದು ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಸೆಮಿಸ್ಟರ್ ಪ್ರೋಗ್ರಾಮ್ಸ್ ಇದನ್ನೆಲ್ಲ ಆ್ಯಡ್ ಮಾಡಿ ಒಂದು ಮಿನಿಮೈಸ್ ಫೀಸ್ ಸ್ಟ್ರಕ್ಚರ್ ಸರ್ 35,000 ಪೀನಟ್ ಅನ್ಸುತ್ತೆ ಸರ್. ಸೊ ಲೈಕ್ 35,000. ಸೊ ಅವ್ರಿಗೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತಾರೆ ಅಂತ ಇಟ್ಕೊಳ್ಳಿ ಸರ್, ಇವತ್ತು 1.5 ಲಕ್ಷ ಇದೆ. ವೆಬ್ ಡಿಸೈನಿಂಗ್ ಕಲಿತಾರೆ, ಸೊ 60,000-70,000 ಇದೆ. ಸೊ ಇಂಟೀರಿಯರ್ ಡಿಸೈನಿಂಗ್ 1.5-2 ಲಕ್ಷ ಇದೆ. ಸೊ ಈ ಥರದ್ದು ಪ್ರೋಗ್ರಾಮ್ಸ್ಗಳನ್ನ ಅವ್ರಿಗೆ ಮಿನಿಮೈಸ್ಡ್ ಫೀಸ್ ಸ್ಟ್ರಕ್ಚರ್ ಅಂದರೆ 35,000 ನನಗೆಲ್ಲ ಸಿಗುತ್ತೆ. 35,000 ಫೀ ಸ್ಟ್ರಕ್ಚರ್ ಏನಿದೆ ಅದರಲ್ಲ ಈ ಕೋರ್ಸ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಒಂದು. ಎರಡನೇದು ಸರ್ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಸೊ 90% ಅಂಡ್ ಅಬೋವ್ ಇದೆ, ಫಸ್ಟ್ ಸೆಮಿಸ್ಟರ್ ಫೀಸ್ನ ವೇ ಆಫ್ ಮಾಡಿದ್ದೇವೆ. ಸೊ ಅವರು ಫಸ್ಟ್ ಸೆಮಿಸ್ಟರ್ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಕಟ್ಟೋ ಹಾಗಿಲ್ಲ. ಪ್ಲಸ್ ಸರ್ ನನ್ನ ಮಗ ಚೆನ್ನಾಗಿ ಓದ್ತಾನೆ, ನಿಮ್ಮ ಮಡ್ಲಿಗೆ ಹಾಕಿದ್ದೇವೆ, ಸೊ ಎಂಡ್ವರೆಗೂ ಅವನು 90% ಕ್ಯಾರಿ ಔಟ್ ಮಾಡ್ತಾನೆ ಅಂದರೆ ಈ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಆನ್ವರ್ಡ್ಸ್ ಏನು ಫೀಸ್ ಕಟ್ಟಿರ್ತಾರೆ ಅದನ್ನು ಕೂಡ ರಿವಾರ್ಡ್ ರೂಪದಲ್ಲಿ ಅವ್ರಿಗೆ ರಿವರ್ಸ್ ಮಾಡ್ತಕ್ಕಂಥದ್ದು ಇದು. ಸೊ ಅಂದರೆ ಒಂದು ಖುಷಿ ವಿಚಾರ ಏನಂದರೆ ಓದ್ತಕ್ಕಂಥ ಪ್ರತಿಭೆಗಳಿಗೆ ಸೊ ಒಂದು ಅವಕಾಶ ಕೊಡೋದ್ರ ಜೊತೆಯಲ್ಲಿ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಸೊ ಕೇಂಬ್ರಿಡ್ಜ್ ಕಾಲೇಜಿಂದ ಆಗ್ತಾ ಇದೆ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ನಮ್ಮನ್ನು ನಂಬುವಂಥ ವ್ಯೂವರ್ಸು ತುಂಬ ಜನ ಇದ್ದಾರೆ. ಇದನ್ನು ನಂಬಿ ತುಂಬ ಜನ ಬರ್ತಾರೆ. ಈಗ ಆರಾಮಾಗಿ ನಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮ ಕಾಲೇಜಿಗೆ ಬರ್ಬೋದು ಹಾಗಾದ್ರೆ? ಸರ್ 2 ಮಾತೇ ಇಲ್ಲ. ಸೊ ಯಾಕೆ ಅಂದರೆ ಕೇಂಬ್ರಿಡ್ಜ್ ಕಾಲೇಜ್ ಸೊ ಸ್ಥಾಪನೆ ಆಗಿದ್ದೆ ಸೊ ಏನೋ ಸಮಾಜಕ್ಕೆ ಒಂದು ಉತ್ತಮವಾದ ಪ್ರಜೆಗಳನ್ನ ಕೊಡಬೇಕು, ಪ್ಲಸ್
ಆ ಪ್ರಜೆಗಳು ಅಂದರೆ ಲೈಕ್ ಏನು ಈ ಮಕ್ಳುಗಳನ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ ಸ್ಕಿಲ್ ಬೇಸ್ಡ್ ಎಜುಕೇಷನಲ್ಲಿ ಅವ್ರ ಜೀವನ ಕಟ್ಕೊಳ್ಬೇಕು. ಪ್ಲಸ್ ಇದ್ರ ಜೊತೆಯಲ್ಲಿ ಇವ್ರ ಜೀವನ ಕಟ್ಕೊಳ್ಳೋ ಮುಖಾಂತರ ಸೊ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವ್ರ ವೃದ್ಧಾಪ್ಯದಲ್ಲಿ ಅಂತಕ್ಕಂಥದ್ದು ಅಲ್ಟಿಮೇಟ್ ಗೋಲ್ ಇಷ್ಟು. ಸೊ ಅವರ ಲಾಸ್ಟಲ್ಲಿ ಅವ್ರ ತಂದೆ ತಾಯಿ ಜೀವನ ಬಂಗಾರ ಆಗ್ಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಸೊ ನಾವು 2014ಇಂದನೂ ಎಜುಕೇಷನ್ ಡೊಮೈನಲ್ಲಿ ಇದ್ದೇವೆ. ಸೊ ಈ 2-3 ವರ್ಷದಿಂದ ನಾವೇನು ಈ ಸಂಸ್ಥೆ ರನ್ ಮಾಡ್ತಾ ಕೇಂಬ್ರಿಡ್ಜ್ ಕಾಲೇಜ್ ತುಮಕೂರು ತುಂಬ ಒಂದು ವಿದ್ಯಾರ್ಥಿಗಳಿಗೆ ಸೊ ಏನೋ ಒಂದು ಆಶಾ ಗೋಪುರ ಏನು ಒತ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ನೆಲೆಯಾಗಿ ಕನ್ವರ್ಟ್ ಆಗಿದೆ. ಸೊ ಒಂದು ಜೀವನದ ಹೆಬ್ಬಾಗ್ಲಾಗಿ ಸೊ ಕನ್ವರ್ಟ್ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೆ ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರಿ. ಈಗಾಗಲೇ ಯಶಸ್ಸು ಕಾಣ್ತಾ ಇದ್ದೀರಿ, ಇನ್ನಷ್ಟು ದೊಡ್ಡ ಯಶಸ್ಸು ನಿಮ್ದಾಗಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಹಾರೈಕೆ ಇರಲಿ. ಪ್ಲಸ್ ಸೊ ಎಸ್ಪೆಷಲಿ ಪೇರೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಸೊ ನಿಮ್ಮ ಮಕ್ಕಳನ್ನ ಸೊ ಗೌರ್ಮೆಂಟ್ ಜಾಬಲ್ಲೋ ಅಥವಾ ಪ್ರೈವೇಟ್ ಜಾಬಲ್ಲೋ ಅಥವಾ ಸ್ವಂತ ಕಾಲ ಮೇಲೆ ನಿಲ್ಲಿಸ್ತಕ್ಕಂಥ ಸೊ ವ್ಯವಸ್ಥೆ ಸೊ ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರಲ್ಲಿ ನಮಗೆ ಬೇಕು. ಪ್ಲಸ್ ಇದ್ರ ಜೊತೆಯಲ್ಲಿ ನಮ್ಮ ಮಕ್ಕಳ ಜೀವನ ಜೊತೆ ನಾವು ಪೇರೆಂಟ್ಸ್ ಜೀವನ ಬಂಗಾರ ಆಗಬೇಕಂತ ಏನಾದರೂ ಇದ್ದರೆ ಸೊ ಕೇಂಬ್ರಿಡ್ಜ್ ಕಾಲೇಜ್ಗೆ ಸೊ ಭೇಟಿ ನೀಡಲಿ. ಪ್ಲಸ್ ಆಮೇಲೆ ಲಿಮಿಟೆಡ್ ಸೀಟ್ಸ್ ಇದೆ. ಸೊ ನಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನು ರಿಮೈನಿಂಗ್ ಒಂದು 40 ಸೀಟ್ಸ್ ಸೊ ಮಾತ್ರ ಇರೋದ್ರಿಂದ ಸೊ ಯಾರು ಝೀಲ್ ಆಗಿದ್ದಾರೆ ಇಲ್ಲ ನಾನೇನೋ ಕಲಿಬೇಕು ಸೊ ನಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಥವಾ ನಮ್ಮ ಮಕ್ಕಳು ತುಂಬ ಚೆನ್ನಾಗಿರಬೇಕು ನಾವು ವೃದ್ಧಾಪ್ಯ ಚೆನ್ನಾಗಿರಬೇಕು ಆ ಥರದವ್ರು ಇದ್ದಾಗ ಡೆಫಿನೆಟ್ಲಿ ಬರಲಿ. ಸೊ ನಾನು ನನ್ನ ಟೀಮ್ ಸೊ ಆ್ಯಸ್ ಎ ಕೇಂಬ್ರಿಡ್ಜ್ ಕುಟುಂಬ ಆಗಿ ಅವ್ರಿಗೋಸ್ಕರ ಕಾಯ್ತಾ ಇರ್ತೇವೆ. ಪ್ಲಸ್ ಇದ್ರ ಜೊತೆಯಲ್ಲಿ ಅವ್ರ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಜೀವನ ಕಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಕೋರ್ಸ್ಗಳನ್ನ ಫೀಡ್ ಮಾಡ್ತಾ ಹೋಗ್ತೇವೆ. ಸೊ ಒನ್ಸ್ ಅಗೇನ್ ಸರ್ ತುಂಬ ಖುಷಿ ಆಯಿತು ನಿಮ್ಮ ಒಂದು ಸೊ ವಾಹಿನಿಗೆ ಬಂದು. ಸೊ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಬಂಧುಗಳು, ಯಾಕೆ ಇವ್ರ ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದರೆ ಒಂದೊಳ್ಳೆ ಅವಕಾಶ, ಒಂದೊಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೂ ಮೀರಿ ನನಗೆ ಹೆಚ್ಚು ಕಡಿಮೆ ಒಂದು 2-3 ವರ್ಷಗಳಿಂದ ಇವರು ಪರಿಚಿತರು. ನಾನು ಇವರ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೇನೆ, ಇವರು ಕಾಲೇಜಿಗೆ ಹೋಗಿದ್ದೇನೆ, ನಾನು ನೋಡಿದ್ದೇನೆ. ಒಂದಷ್ಟು ಜನರಿಂದ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೂಡ ಬಂದಿದೆ. ನಾನು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ, ಹೋಗಲೇಬೇಕು ಅಂತ ಹೇಳ್ತಾ ಇಲ್ಲ. ಒಂದು ಒಳ್ಳೆ ಅವಕಾಶ ಏನು ಕೊಟ್ಟಿದ್ದಾರೆ ಅದು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ನೀವು ಒಮ್ಮೆ ಅವ್ರ ಕಾಲೇಜಿಗೆ ಹೋಗಿ ಅವ್ರ ಜೊತೆಗೆ ಆರಾಮಾಗಿ ಮಾತಾಡಿ ಒಂದಷ್ಟು ಹೊತ್ತುಗಳ ಕಾಲ. ನಿಮ್ಗೆ ಆರಾಮಾಗಿ ಅವ್ರು ಸಿಗ್ತಾರೆ. ನಿಮ್ಗೆ ಆ ಸಂದರ್ಭದಲ್ಲಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಆರಾಮಾಗಿ ನೀವು ಕಾಲೇಜಿಗೆ ಸೇರಿಕೊಳ್ಳಬಹುದು. ನನ್ನ ಪ್ರಕಾರ ನಿಮಗೊಂದು ಒಳ್ಳೆ ಅವಕಾಶ ಇದು. ಯಾಕಂದರೆ ಈಗ ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗಿಬಿಟ್ರೆ ನಿಮಗೆಲ್ಲೂ ಕೂಡ ಜಾಬ್ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗಬೇಡಿ, ನೀವು ಸ್ಕಿಲ್ ಕಲ್ತ್ಕೊಂಡು ಹೋಗಿ ಗೌರ್ಮೆಂಟ್ ಜಾಬ್ಗೆ ಏನಾದರೂ ತಯಾರಾಗಬೇಕಾ ಅದಕ್ಕೂ ಕೂಡ ತಯಾರಾಗಿ ಹೋಗಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇದು ತುಮಕೂರಿನ ಕೇಂಬ್ರಿಡ್ಜ್ ಕಾಲೇಜ್. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು.